Hi, hello everyone. How are you? I'm Ashwini Bonal. Okay, so ಇಷ್ಟು ದಿವಸ ನಾನು ವರ್ಲ್ಡ್ ಮ್ಯಾಪ್ ಸೀರೀಸ್ ಅನ್ನ ಡಿಸ್ಕಷನ್ ಮಾಡಿದ್ದೆ. ಅದರಲ್ಲಿ ಎಲ್ಲ ಕಾಂಟಿನೆಂಟ್ಸ್ ಡಿಸ್ಕಷನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಅಂಟಾರ್ಕ್ಟಿಕ್, ಯುರೋಪ್ ಆ್ಯಂಡ್ ಆಸ್ಟ್ರೇಲಿಯಾ. ಸೊ ಅತಿ ಹೆಚ್ಚು ಸ್ಟೂಡೆಂಟ್ಸ್ ಕಮೆಂಟ್ಸ್ ಮಾಡಿದ್ರು ಏನಂತ ಹೇಳಿ ಅಂದರೆ ಜಲಸಂಧಿಯ ಮೇಲೆ ಒಂದು ವಿಡಿಯೋ ಕ್ಲಾಸ್ ಮಾಡಿ ಅಂತೇಳಿ. ಹಾಗಾಗಿ ಇವತ್ತು ಹೊಸ ಟಾಪಿಕ್ ಯಾವುದು ಅಂದರೆ ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಆ್ಯಂಡ್ ಚಾನಲ್ಸ್ ಆಫ್ ದ ವರ್ಲ್ಡ್. ಓಕೆ, ಆದರೆ ಜಲಸಂಧಿಗಳು ಮತ್ತು ಕಡಲ್ಗಾಲುವೆಗಳು ಅಂತ ಕರೀತಾರೆ ಇನ್ ಕನ್ನಡ. ಸೊ ಅದನ್ನು ಇವತ್ತು ಈ ಕ್ಲಾಸ್ನಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಅಟ್ಲಸ್ ಇದ್ದರೆ ಅದನ್ನು ಓಪನ್ ಮಾಡಿರಿ. ಸೊ ನಿಮ್ಮ ಜೊತೆ ಅಟ್ಲಸ್ ಇದ್ದರೆ ಮಾತ್ರ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ಮನೆ ರಟ್ಟ ಹೊಡೆಯೋದು ಬೇಡ, ಇದು ಅಲ್ಲಿ ಬರುತ್ತೆ ಅದು ಇಲ್ಲಿ ಬರುತ್ತೆ ಅಂಥೇಳಿ. ಮ್ಯಾಪ್ ಇದ್ದರೆ ಒಂದ್ಸಲ ಕಣ್ಣು ಹಾಯಿಸಿದ್ರೆ ಸೊ ಇಟ್ ಕ್ಯಾನ್ ಈಸಿ ಟು ರಿಮೆಂಬರ್ ಮೆನಿ ಡೇಸ್. ಓಕೆ ರೈಟ್, ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಆ್ಯಂಡ್ ಚಾನಲ್ಸ್ ಆಫ್ ದ ವರ್ಲ್ಡ್. ಇಂಪಾರ್ಟೆಂಟ್. ಸೊ ಜಗತ್ತಿನಲ್ಲಿ ಹಾಗೆ ನೋಡಿದ್ರೆ ಹಲವಾರು ಜಲಸಂಧಿಗಳಿದಾವೆ, ಬಟ್ ನಾವು ಇಂಪಾರ್ಟೆಂಟ್ ಮಾತ್ರ ಇವತ್ತು ಡಿಸ್ಕಷನ್ ಮಾಡೋಣ. ರೈಟ್, ದೆನ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸ್ಟ್ರೇಟ್? ಅರ್ಥ ಏನು? ಜಲಸಂಧಿ ಅಂದರೆ ಏನು ನೋಡೋಣ. ಸ್ಟ್ರೇಟ್, ಎ ನ್ಯಾಚುರಲಿ ಫಾರ್ಮ್ಡ್ ನ್ಯಾರೋ typically navigable waterway that lies between two land masses and connects two larger water bodies. ಸೊ ಆಲ್ರೆಡಿ ನಾನು ಕಾಂಟಿನೆಂಟ್ಸ್ ಹೇಳುವಾಗ ಅಲ್ಲಿನೂ ಕೂಡ ಜಲಸಂಧಿಗಳ ಬಗ್ಗೆ ಹೇಳಿದೆ. ಜಲಸಂಧಿ ಏನಂದರೆ ಎರಡು ದೊಡ್ಡದಾದ ಭೂಪ್ರದೇಶಗಳನ್ನು ಸೆಪರೇಟ್ ಮಾಡುವಂಥ ಕೆಲಸ ಮಾಡುತ್ತೆ. ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇದೆ. ಎರಡು ದೊಡ್ಡದಾದ ಜಲರಾಶಿಗಳನ್ನು ಅದು ಕನೆಕ್ಷನ್ ಮಾಡುತ್ತೆ ಅಥವಾ ಒಂದುಗೂಡಿಸುತ್ತೆ. ಸಾಗರ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ತಿಳಿತಾ? ಅದಕ್ಕೆ ಏನಂತ ಕರೀತಾರೆ? ಜಲಸಂಧಿಗಳು. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಜಲಸಂಧಿಗಳು ಯಾವಾಗಲೂ ಏನಿರ್ತಾವೆ? ನೈಸರ್ಗಿಕವಾಗಿರ್ತಾವೆ. ದೇ ಆರ್ ಆಲ್ವೇಸ್ ನ್ಯಾಚುರಲ್. ನ್ಯಾಚುರಲ್ ಅಂದರೆ ನಿಸರ್ಗದಲ್ಲಿ ತಾನೇ ರಚನೆ ಆಗಿರುತ್ತೆ, ತಿಳಿತಾ? ನ್ಯಾರೋ ಟಿಪಿಕಲಿ ನ್ಯಾವಿಗೇಬಲ್ ಅಂದರೆ ಹಡಗುಗಳು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲವಾಗುವಂಥ ಜಲಸಂಧಿಗಳು. ಓಕೆ ರೈಟ್, ಲೈಸ್ ಬಿಟ್ವೀನ್ ಟೂ ಲ್ಯಾಂಡ್ ಮಾಸಸ್, ಎರಡು ಭೂ ಪ್ರದೇಶಗಳನ್ನು ಸೆಪರೇಟ್ ಮಾಡುತ್ತೆ ಆ್ಯಂಡ್ ಕನೆಕ್ಟ್ಸ್ ಟು ಲಾರ್ಜರ್ ವಾಟರ್ ಬಾಡೀಸ್. ಓಕೆ ರೈಟ್, ನೆಕ್ಸ್ಟ್ ಪಾಯಿಂಟ್. Some straits are not navigable because, see, important, very important word. Some straits are not navigable because they are too shallow because of an unnavigable reef or archipelago. What is archipelago? Group of islands. ಹೌದಾ? ದ್ವೀಪಗಳ ಒಂದು ಗುಂಪನ್ನು ಏನಂತ ಕರಿತೀವಿ ನಾವು? ಆರ್ಕಿಪೆಲಾಗೋ ಅಂತ ಕರಿತೀವಿ. ಆರ್ಕಿಪೆಲಾಗೋ ಅಂದ್ರೆ ಏನು? ಗ್ರೂಪ್ ಆಫ್ ಐಲ್ಯಾಂಡ್ಸ್, ಒಂದು ಗುಂಪು, ದ್ವೀಪಗಳ ಒಂದು ಗುಂಪನ್ನು ಆರ್ಕಿಪೆಲಾಗೋ ಅಂತ ಕರಿತೀವಿ. ಕ್ಲಿಯರ್? ಬಟ್ ಕೆಲವೊಂದು ಸ್ಟ್ರೇಟ್ಸ್ ಮೂಲಕ ಹಡಗುಗಳು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗೋದಿಲ್ಲ. ಕಾರಣ ಏನಂದರೆ ಆ ನೀರೇನಾಗಿರುತ್ತೆ, ಜಾಸ್ತಿ ಡೆಪ್ತ್ ಆಗಿರೋದಿಲ್ಲ. ಆ ನೀರಿನ ಆಳದಲ್ಲಿ ಏನಿರ್ತದೆ ಅಂದರೆ ರೀಫ್ ಅಂತ ಕರಿತೀವಿ. ರೀಫ್ ಅಂದರೆ ಏನು? ಹವಳದ ದಿಬ್ಬ ಅಂತ ಕರಿತೀವಿ. ಸೊ ರೀಫ್ ಇರೋದ್ರಿಂದ, ನೀರು ಕಡಿಮೆ ಮಟ್ಟದಲ್ಲಿ ಇರೋದ್ರಿಂದ ಶಿಪ್ಸ್ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗೋದಿಲ್ಲ. ಓಕೆ ರೈಟ್. ಮತ್ತು ಕೆಲವೊಂದು ದ್ವೀಪಗಳು ಬರ್ಬೋದು ಪಕ್ಕದಲ್ಲೇ. ಫಾರ್ ಎಕ್ಸಾಂಪಲ್ ಇಂಡೋನೇಷಿಯನ್ ಐಲ್ಯಾಂಡ್ಸ್ ನೋಡ್ರಿ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ದ್ವೀಪ ರಾಷ್ಟ್ರ ಯಾವುದು ಅಂದರೆ ಇಂಡೋನೇಷ್ಯಾ. ಪಕ್ಕದಲ್ಲೇ ದ್ವೀಪಗಳು ಇರೋದ್ರಿಂದ ಹಡಗುಗಳು ಆ ದ್ವೀಪಗಳ ಮೂಲಕ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದಿಸ್ ಈಸ್ ದ ರೀಸನ್, ಅನ್ನ್ಯಾವಿಗೇಬಲ್. ನೆಕ್ಸ್ಟ್ ನೋಡೋಣ. ಹಾಂ, ಸ್ಟ್ರೇಟ್ ವೈಸ್ ನೋಡ್ಕೊತ ಹೋಗೋಣ. ಫಸ್ಟ್ ಇಂಡಿಯನ್ ಓಷನ್, ಅಟ್ಲಾಂಟಿಕ್ ಓಷನ್ ಆ್ಯಂಡ್ ಪೆಸಿಫಿಕ್ ಓಷನ್. ಯಾವ ಸಾಗರಗಳಲ್ಲಿ ಯಾವ ಜಲಸಂಧಿಗಳದಾವ ಅದನ್ನು ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ. ಓಕೆ, ಅದರಲ್ಲಿ ಫಸ್ಟ್ ಸ್ಟ್ರೇಟ್ ಇಂಡಿಯನ್ ಓಷನಲ್ಲಿ ಬರುವಂಥ ಸ್ಟ್ರೇಟ್, ವೆರಿ ಇಂಪಾರ್ಟೆಂಟ್ ಸ್ಟ್ರೇಟ್, ದಿ ಪಾಕ್ ಸ್ಟ್ರೇಟ್. ಓಕೆ, ವೆರಿ ಫೇಮಸ್, ಕೇಳಿರ್ತೀರಿ ಆಲ್ಮೋಸ್ಟ್ ಆಲ್, ಹೌದಲ್ಲ? ಪಾಕ್ ಜಲಸಂಧಿ ಲೊಕೇಶನ್ ಎಲ್ಲಿದೆ ನೋಡಿ ಒಂದ್ಸಲ. ಬಿಟ್ವೀನ್ ತಮಿಳ್ನಾಡು and the Jaffna district of the northern province of Sri Lanka. ತಮಿಳ್ನಾಡು ಮತ್ತು ಶ್ರೀಲಂಕಾ. ಶ್ರೀಲಂಕಾದ ಯಾವ ಜಿಲ್ಲೆ ಹೆಸರು ಕೊಟ್ಟಿದ್ದಾರೆ? ಜಾಫ್ನಾ ಅಂತೇಳಿ. ಓಕೆ, ದಿಸ್ ಈಸ್ ಸದರ್ನ್ ಪೋರ್ಷನ್ ಆಫ್ ಇಂಡಿಯಾ. ಹೌದಾ? ಇದಿಷ್ಟು ಪಾರ್ಟ್ ನಮ್ಮ ಭಾರತದ ದಕ್ಷಿಣ ಭಾಗ. ಹೌದಾ ಇಲ್ಲ? ದಿಸ್ ಈಸ್ ಇಂಡಿಯಾ, ಸದರ್ನ್ ಪೋರ್ಷನ್ ಆಫ್ ಇಂಡಿಯಾ, ಆ್ಯಂಡ್ ದಿಸ್ ಒನ್ ಈಸ್ ಶ್ರೀಲಂಕಾ. ಹಾಗಾದರೆ ಎಲ್ಲಿದೆ ಜಲಸಂಧಿ? ಮ್ಯಾಪ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್. ಪಾಕ್ ಸ್ಟ್ರೇಟ್ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆನಾ? ಸೊ ದಿಸ್ ಈಸ್ ಪಾಕ್ ಸ್ಟ್ರೇಟ್. ಏನೇನು ಡಿವೈಡ್ ಮಾಡ್ತಾ ಇದೆ?
ಎರಡು ಲ್ಯಾಂಡ್ ಮಾಸ್ಗಳನ್ನು, ಎರಡು ಭೂ ಪ್ರದೇಶಗಳನ್ನ ಸೆಪರೇಟ್ ಮಾಡ್ತಾ ಇದೆ. ಕಾಣಿಸ್ತಾ ಇದೆನಾ? ಸೆಪರೇಟಿಂಗ್ ಟೂ ಲ್ಯಾಂಡ್ ಮಾಸಸ್ ಆ್ಯಂಡ್ ಕನೆಕ್ಟಿಂಗ್ ಟೂ ಲಾರ್ಜ್ ವಾಟರ್ ಬಾಡೀಸ್. ಹಾಗಾದರೆ ಇಲ್ಲಿ ಇರುವಂತಹ ಕೊಲ್ಲಿ ಯಾವುದು? ಬೇ ಆಫ್ ಬೆಂಗಾಲ್. ಕರೆಕ್ಟಾ? ಬಂಗಾಳ ಕೊಲ್ಲಿ ಇಲ್ಲಿದೆ. ಇಲ್ಲೇನಿದೆ? ಮನ್ನಾರ್ ಖಾರಿ, ಗಲ್ಫ್ ಆಫ್ ಮನ್ನಾರ್, ರೈಟ್? ಅಥವಾ ಇಂಡಿಯನ್ ಓಷನ್, ಯಾವ್ದು ಬೇಕಾದ ಹೇಳ್ಬೋದು. ಇಂಡಿಯನ್ ಓಷನ್ ಪಾರ್ಟ್ ಎಲ್ಲಿದೆ? ಇಲ್ಲಿ ಮನ್ನಾರ್ ಖಾರಿ ಒಳಗೆ ನೀರು ಹೋಗಿದ್ರೆ ಅಲ್ಲಿ ಹೆಸರೇನು ಇಟ್ಟಿದ್ದಾರೆ? ಮನ್ನಾರ್ ಖಾರಿ ಅಂತ ಕರೀತಾರೆ, ಗಲ್ಫ್ ಆಫ್ ಮನ್ನಾರ್. ಸೊ ಈ ಪಾಕ್ ಜಲಸಂಧಿ ಯಾವ ಎರಡು ಜಲರಾಶಿಗಳನ್ನ ಒಂದ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಬಂಗಾಳ ಕೊಲ್ಲಿ ಮತ್ತು ಗಲ್ಫ್ ಆಫ್ ಮನ್ನಾರ್. ಸೊ ಈ ಪಾಕ್ ಜಲಸಂಧಿ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ತಮಿಳ್ನಾಡು ಮತ್ತು ಶ್ರೀಲಂಕಾದ ಜಾಫ್ನಾ ಜಿಲ್ಲೆಯನ್ನ ಬೇರ್ಪಡಿಸುವಂತ ಕೆಲಸ ಮಾಡ್ತಾ ಇದೆ. ಅಥವಾ ಶ್ರೀಲಂಕಾ ತಮಿಳ್ನಾಡು ಅಂದ್ರೂ ಬರುತ್ತೆ, ಅಥವಾ ಶ್ರೀಲಂಕಾ ಭಾರತ ಅಂದ್ರೂ ಬರುತ್ತೆ. ಸೊ ಎರಡು ಲ್ಯಾಂಡ್ ಮಾಸ್ಗಳನ್ನ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಸೆಪರೇಟ್ ಮಾಡ್ತಾ ಇದೆ. ಕಾಣಿಸ್ತಾ ಇದೆನಾ? ಲೆಟ್ ಮೀ ಚೇಂಜ್ ದ ಕಲರ್ ಸೊ ದಟ್ ಯು ಕ್ಯಾನ್ ಇಸ್ ವಿಸಿಬಲ್ ವೆರಿ ಕ್ಲಿಯರ್ಲಿ. ಕ್ಲಿಯರ್? ಎರಡು ಲ್ಯಾಂಡ್ ಮಾಸ್ಗಳನ್ನು ಸೆಪರೇಟ್ ಮಾಡ್ತಾ ಇದೆ. ದಿ ಡಂಕನ್ ಪ್ಯಾಸೇಜ್. ವಾಟ್ ಈಸ್ ದಿಸ್? ಡಂಕನ್ ಪ್ಯಾಸೇಜ್. ಓಕೆ, ನೋಡೋಣ. ಇಟ್ ಸೆಪರೇಟ್ಸ್ ರಟ್ಲ್ಯಾಂಡ್ ಐಲ್ಯಾಂಡ್, part of Great Andaman to the north and Little Andaman to the south. Little Andaman. ರೂಟ್ಲ್ಯಾಂಡ್ ಮತ್ತು ಲಿಟಲ್ ಅಂಡಮಾನ್ಗಳನ್ನ ಸೆಪರೇಟ್ ಮಾಡುವಂತಹ ಒಂದು ಪ್ಯಾಸೇಜ್ ಯಾವುದು ಅಂದ್ರೆ ಡಂಕನ್ ಪ್ಯಾಸೇಜ್. ಸೊ ಬ್ರಾಕೆಟ್ನಲ್ಲಿ ಏನಿದೆ ಇಲ್ಲಿ? ಪಾರ್ಟ್ ಆಫ್ ಗ್ರೇಟ್ ಅಂಡಮಾನ್. ಅಂದ್ರೆ ನಮಗೆ ಯಾವ ನಕ್ಷೆ ಬೇಕ್ರಿ? ಅಂಡಮಾನ್ ಮತ್ತು ನಿಕೋಬಾರ್ ನಕ್ಷೆ ಬೇಕು. ನೋಡೋಣ ಇಲ್ಲಿ. ವೇರ್ ಈಸ್ ರೂಟ್ಲ್ಯಾಂಡ್ ಅಂಡ್ ಲಿಟಲ್ ಅಂಡಮಾನ್? ಹಿಯರ್ ಇಟ್ ಈಸ್. ಕಾಣಿಸ್ತಾ ಇದೆನಾ? ಡಂಕನ್ ಪ್ಯಾಸೇಜ್. ಓಕೆ, ಇಲ್ಲಿದೆ ನೋಡಿ ರೂಟ್ಲ್ಯಾಂಡ್ ಐಲ್ಯಾಂಡ್. ಸೊ ದಿಸ್ ಈಸ್ ರೂಟ್ಲ್ಯಾಂಡ್ ಐಲ್ಯಾಂಡ್. ಆಮೇಲೆ ಕೆಳಗಡೆ ಒಂದು ದ್ವೀಪ ಇದೆ ಲಿಟಲ್ ಅಂಡಮಾನ್. ಈ ಎರಡೂ ದ್ವೀಪಗಳನ್ನ ಸೆಪರೇಟ್ ಮಾಡುವಂತ ಪ್ಯಾಸೇಜ್ ಯಾವುದು ಅಂದ್ರೆ ಡಂಕನ್ ಪ್ಯಾಸೇಜ್. ಲ್ಯಾಂಡ್ ಮಾಸಸ್. ಓಕೆ, ಡಂಕನ್ ಪ್ಯಾಸೇಜ್. ನೆಕ್ಸ್ಟ್, ವೆಸ್ಟ್ ಆಫ್ ಡಂಕನ್ ಪ್ಯಾಸೇಜ್ ಈಸ್ ದ ಬೇ ಆಫ್ ಬೆಂಗಾಲ್ ಅಂಡ್ ಈಸ್ಟ್ ಈಸ್ ದ ಅಂಡಮಾನ್ ಸಿ. ಈ ಡಂಕನ್ ಪ್ಯಾಸೇಜ್ ಕೆಲಸ ಏನಂದ್ರೆ ಇದನ್ನು ಕೂಡ ಸ್ಟ್ರೇಟ್ ತರನೇ ಕೆಲಸ ಮಾಡುತ್ತೆ. ಎರಡು ಲ್ಯಾಂಡ್ ಮಾಸ್ಗಳನ್ನ ಡಿವೈಡ್ ಮಾಡುತ್ತೆ, ಎರಡು ವಾಟರ್ ಬಾಡೀಸ್ಗಳನ್ನ ಕನೆಕ್ಷನ್ ಮಾಡುತ್ತೆ. ಹಾಗಾದ್ರೆ ಈ ಡಂಕನ್ ಪ್ಯಾಸೇಜ್ನ ಪಶ್ಚಿಮದಲ್ಲಿರುವಂತಹ ವಾಟರ್ ಬಾಡಿ ಯಾವುದು ಅಥವಾ ಸಮುದ್ರ ಯಾವುದು, ಕೊಲ್ಲಿ ಯಾವುದು ಅಂದ್ರೆ ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್. ಹಾಗಾದ್ರೆ ಇಲ್ಲೇ ಈಸ್ಟಿಗೆ ಏನಿದೆ, ಪೂರ್ವದಲ್ಲಿ ಏನಿದೆ ಅಂದ್ರೆ ಅಂಡಮಾನ್ ಸಿ. ಯಾವ ಸಿ? This is Andaman Sea. Duncan Passage once more. Rootland. This is Rootland Island in Andaman Nicobar and Little Andaman. ಸೆಪರೇಟ್ ಮಾಡ್ತದೆ. ಈ ಎರಡು ದ್ವೀಪಗಳನ್ನ ಸೆಪರೇಟ್ ಮಾಡ್ತದೆ ಡಂಕನ್ ಪ್ಯಾಸೇಜ್. ಹಾಗಾದ್ರೆ ವಾಟರ್ ಬಾಡೀಸ್ ಅಂದಾಗ ಹಿಯರ್ ಇಟ್ ಈಸ್ ಅಂಡಮಾನ್ ಸಿ. ದಿಸ್ ಈಸ್ ಅಂಡಮಾನ್ ಸಿ. ಐ ಆಮ್ ಸಾರಿ, ಅಂಡಮಾನ್ ಸಿ. ಅಂಡ್ ಹಿಯರ್ ಇಟ್ ಈಸ್ ಬೇ ಆಫ್ ಬೆಂಗಾಲ್. ಕ್ಲಿಯರ್? ನೆಕ್ಸ್ಟ್, the 10-degree channel. It separates the Andaman Islands and the Nicobar Islands from each other in the Bay of Bengal. So 10-degree channel ಏನೇನು ಡಿವೈಡ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಸೆಪರೇಟ್ ಮಾಡ್ತಾ ಇದೆ. ಓಕೆ, ಬನ್ನಿ ಇಲ್ಲೇ ಇದೇ ಮ್ಯಾಪ್ನಲ್ಲಿ ನಿಮಗೆ ತೋರಿಸ್ತೀನಿ. 10-degree channel ಎಲ್ಲಿ ಬರುತ್ತೆ? in between Andaman and Nicobar Islands. So here it is 10-degree channel. ಚಾನಲ್ ಅಂದ್ರೆ ಏನು? ಸೊ ಆ ಪ್ರದೇಶದಲ್ಲಿ ನೋಡ್ರಿ, ಆ ಪ್ರದೇಶದಲ್ಲಿ 10 ಡಿಗ್ರಿ ಅಕ್ಷಾಂಶ ಪಾಸ್ ಆಗುತ್ತೆ. 10 ಡಿಗ್ರಿ ಅಕ್ಷಾಂಶ ಪಾಸ್ ಆಗುತ್ತೆ. ಅದಕ್ಕೆ 10-degree ಚಾನಲ್. ಅಲ್ಲಿ ವಾಟರ್ ಬಾಡಿ ಯಾವುದು ಅಂದ್ರೆ ಚಾನಲ್ ಅಂತ ಕರಿತೀವಿ. ಸೊ ಏನೇನು ಡಿವೈಡ್ ಮಾಡ್ತಾ ಇದ್ದಾರೆ? ಸೊ ಉತ್ತರದಲ್ಲಿ ಅಂಡಮಾನ್ ದ್ವೀಪಗಳು, ದಕ್ಷಿಣದಲ್ಲಿ ನಿಕೋಬಾರ್ ದ್ವೀಪಗಳು. ಈ ಎರಡು ದ್ವೀಪ ಸಮೂಹಗಳನ್ನು ಸೆಪರೇಟ್ ಮಾಡುವಂಥ ಚಾನಲ್ ಯಾವುದು ಅಂದರೆ 10-degree ಚಾನಲ್. ಕ್ಲಿಯರ್? ಓಕೆ. ಇನ್ ದ ಬೇ ಆಫ್ ಬೆಂಗಾಲ್, ಫ್ರಮ್ ಈಚ್ ಅದರ್ ಇನ್ ದ ಬೇ ಆಫ್ ಬೆಂಗಾಲ್. ಲೆಟ್ಸ್ ಸಿ ನೆಕ್ಸ್ಟ್. ಲೈಸ್ ಆನ್ ದ 10-degree ಚಾನಲ್ ಲೈನ್ ಆಫ್ ಲ್ಯಾಟಿಟ್ಯೂಡ್. 10 ಡಿಗ್ರಿ ಅಕ್ಷಾಂಶ. ಕ್ಲಿಯರ್? ಜಸ್ಟ್ ಅ ಮಿನಿಟ್. ನಾರ್ತ್ ಆಫ್ ದ ಇಕ್ವೇಟರ್, hence the name. Okay,
ಸೊ ಹಾಗಾದರೆ 10 ಡಿಗ್ರಿ ಚಾನಲ್ ಅಂತ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನಾನು ಆಗಲೇ ಹೇಳಿದೆ ಇಲ್ಲಿ 10 ಡಿಗ್ರಿ ಅಕ್ಷಾಂಶ ಪಾಸ್ ಆಗುತ್ತೆ, ಹಾಗಾಗಿ 10 ಡಿಗ್ರಿ ಚಾನಲ್ ಅಂತ ಹೆಸರು ಕೊಟ್ಟಿದ್ದಾರೆ. ಓಕೆ ರೈಟ್, ಅಂಡರ್ಸ್ಟುಡ್. ನೆಕ್ಸ್ಟ್ ದಿ 9 ಡಿಗ್ರಿ ಚಾನಲ್. 10 ಡಿಗ್ರಿ ಆಯ್ತಾ, ಇವಾಗ ನೆಕ್ಸ್ಟ್ ಯಾವುದ್ರಿ 9 ಡಿಗ್ರಿ. ಸೆಪರೇಟ್ಸ್ ದ ಐಲ್ಯಾಂಡ್ ಆಫ್ ಮಿನಿಕಾಯ್ ಫ್ರಮ್ ದ ಮೇನ್ ಲಕ್ಷದ್ವೀಪ. 9 ಡಿಗ್ರಿ ಚಾನಲ್, ಮಿನಿಕಾಯ್ ಫ್ರಮ್ ದ ಮೇನ್ ಲಕ್ಷದ್ವೀಪ ಆರ್ಕಿಪೆಲಾಗೋ. ಓಕೆ, ಸಿ ಪಾಯಿಂಟ್. ಸೊ ಇಲ್ಲಿ ಇದು ಎಲ್ಲಿ ಬರುತ್ತೆ ಅಂದರೆ ಲಕ್ಷದ್ವೀಪ ಸಮೂಹ ಎಲ್ಲಿದೆ? ಭಾರತದ ಅರಬ್ಬಿ ಸಮುದ್ರದಲ್ಲಿ. ದಿಸ್ ಇಸ್ ಇಂಡಿಯಾ, ಕರೆಕ್ಟಾ? ಸೊ ಇಲ್ಲಿದಾವ ಯಾವ ದ್ವೀಪಗಳು? ಲಕ್ಷದ್ವೀಪಗಳು. ಯಾವ ದ್ವೀಪಗಳು? ಲಕ್ಷದ್ವೀಪಗಳು. ಕ್ಲಿಯರ್? ಲಕ್ಷದ್ವೀಪಗಳು. ಕ್ಲಿಯರ್? ಈ ಲಕ್ಷದ್ವೀಪಗಳ ಸಮೂಹ ಬಿಟ್ಟು ಇನ್ನೂ ಒಂದು ದ್ವೀಪ ಸ್ವಲ್ಪ ಕೆಳಗದ್ರಿ, ದಕ್ಷಿಣಕ್ಕೆ ಐತಿ. ಹೌದಾ? ನೋಡ್ರಿ ಇಲ್ಲಿ ಇನ್ನೊಂದ್ಸಲ ಓದ್ತಾ ಇದ್ದೇನೆ. separates the island of Minicoy from the main ಲಕ್ಷದ್ವೀಪ ಆರ್ಕಿಪೆಲಾಗೋ. ಇದಕ್ಕೆ ಏನಂತ ಕರೀತಾರೆ? ಈ ಸಮೂಹವನ್ನ ಮೇನ್ ಲಕ್ಷದ್ವೀಪ ಆರ್ಕಿಪೆಲಾಗೋ. ಲಕ್ಷದ್ವೀಪ ಆರ್ಕಿಪೆಲಾಗೋ. ಓಕೆ, ಮುಖ್ಯ ಸಮೂಹ. ಒಂದು ಮಾತ್ರ ಸೆಪರೇಟ್ ಇದೆ. ಸೆಪರೇಟ್ ಇರುವಂತಹ ಐಲ್ಯಾಂಡ್ ಯಾವುದು ಅಂದರೆ ಮಿನಿಕಾಯ್. ಯಾವುದು? ಮಿನಿಕಾಯ್. ಹಾಗಾದ್ರೆ ಈ ಎರಡು ದ್ವೀಪಗಳನ್ನ ಸೆಪರೇಟ್ ಮಾಡುವಂತಹ ಚಾನಲ್ ಯಾವುದು ಅಂದ್ರೆ 9 ಡಿಗ್ರಿ ಚಾನಲ್. ಯಾವ್ದ್ರಿ? 9 ಡಿಗ್ರಿ ಚಾನಲ್. ಲಕ್ಷದ್ವೀಪದಲ್ಲಿ ಗೊತ್ತಿರಲಿ 9 ಡಿಗ್ರಿ ಚಾನಲ್. ಅಂಡಮಾನ್ ನಿಕೋಬಾರ್ ಅಂದಾಗ ಒಂದು ಪ್ಯಾಸೇಜ್ ಇದೆ, ಒಂದು 10 ಡಿಗ್ರಿ ಚಾನಲ್ ಇದೆ. ಅಂಡಮಾನ್ ನಿಕೋಬಾರ್. ಲಕ್ಷದ್ವೀಪ ಅಂದಾಗ 9 ಡಿಗ್ರಿ ಚಾನಲ್. ಏನೇನು ಸೆಪರೇಟ್ ಮಾಡ್ತಾ ಇದೆ? ಲಕ್ಷದ್ವೀಪಗಳ ಸಮೂಹ ಮತ್ತು ಮಿನಿಕಾಯ್ ಸೆಪರೇಟ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಲೈಸ್ ಆನ್ ದ 9 ಡಿಗ್ರಿ ಲೈನ್ ಆಫ್ ಲ್ಯಾಟಿಟ್ಯೂಡ್ ನಾರ್ತ್ ಆಫ್ ಇಕ್ವೇಟರ್. ಸೊ ಅಲ್ಲಿ 9 ಡಿಗ್ರಿ ಚಾನಲ್ ಅಂತ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಹಾದು ಹೋಗುವಂಥ ಪ್ರಮುಖ ಅಕ್ಷಾಂಶ ಯಾವುದು ಅಂದರೆ 9 ಡಿಗ್ರಿ. ಹಾಗಾಗಿ 9 ಡಿಗ್ರಿ ಚಾನಲ್ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಸ್ಟ್ರೇಟ್. ದಿ ಸ್ಟ್ರೇಟ್ ಆಫ್ ಮಲಕ್ಕಾ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದಿ ಸ್ಟ್ರೇಟ್ ಆಫ್ ಮಲಕ್ಕಾ. ನೋಡೋಣ ಪಾಯಿಂಟ್. ಬಿಟ್ವೀನ್ ದ ಮಲೇಷಿಯಾ. ಯಾವ ಕಂಟ್ರಿ ಇದೆ? ಮಲೇಷಿಯಾ. ಮಲಕ್ಕಾ, ಮಲೇಷಿಯಾ. ಓಕೆ, ಸಿಮಿಲರ್ ವರ್ಡ್ಸ್. and the Indonesia island of Sumatra. ಓಕೆ, ಸೊ ಯಾವ ಯಾವ ಭೂಪ್ರದೇಶಗಳನ್ನ ಸೆಪ್ರೇಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಮಲೇಷ್ಯಾ, ಸುಮತ್ರಾ. ಸುಮತ್ರಾ ಅದೊಂದು ದ್ವೀಪ, ಇಂಡಿಪೆಂಡೆಂಟ್ ಕಂಟ್ರಿ ಅಲ್ಲ. ಯಾವ ದೇಶದ ದ್ವೀಪ ಅದು? ಇಂಡೋನೇಷ್ಯಾ. ಅದು ಒಂದು ದ್ವೀಪದ ಹೆಸರು. ಓಕೆ, ಬಿಟ್ವೀನ್ ದ ಮಲೇಷ್ಯಾ ಆ್ಯಂಡ್ ದ ಇಂಡೋನೇಷ್ಯಾ ಐಲ್ಯಾಂಡ್ ಆಫ್ ಸುಮತ್ರಾ. ಸೊ ಬನ್ನಿ ಇಲ್ಲಿ ಮ್ಯಾಪ್ನಲ್ಲಿ ನೋಡೋಣ. ಸೊ ದಿಸ್ ಈಸ್ ಮಲೇಷ್ಯಾ. ಓಕೆ, ಇದು ಮಲೇಷ್ಯಾ. ಆಮೇಲೆ ಇದು ಸುಮತ್ರಾ ಇದೆ ನೋಡ್ರಿ. ಓಕೆ, ಐಲ್ಯಾಂಡ್ ಆಫ್ ಇಂಡೋನೇಷ್ಯಾ, ಸುಮತ್ರಾ. ಮಲೇಷ್ಯಾ ಮತ್ತು ಸುಮತ್ರಾಗಳನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದಂದ್ರೆ ಸ್ಟ್ರೇಟ್ ಆಫ್ ಮಲಕ್ಕಾ. ಸ್ಟ್ರೇಟ್ ಆಫ್ ಮಲಕ್ಕಾ. ಕ್ಲಿಯರ್? ನೆಕ್ಸ್ಟ್ main shipping channel between Indian Ocean and Pacific Ocean. ಶಿಪ್ಪಿಂಗ್ ಚಾನಲ್ ಇದು ಜಗತ್ತಿನಲ್ಲಿ ಹಲವಾರು ಜಲಸಂಧಿಗಳ ಅತ್ಯಂತ ಪ್ರಸಿದ್ಧಿಯಾದಂತಹ ಒಂದು ಜಲಸಂಧಿ. ಯಾಕಂದ್ರೆ ಅತಿ ಹೆಚ್ಚು ಹಡಗುಗಳು ಹೋಗು ಬರೋದು ಈ ರೂಟ್ನಿಂದ, ಈ ಜಲಸಂಧಿಯ ಮೂಲಕ. ಹಾಗಾಗಿ ಏನಂತ ಹೇಳಿದ್ದಾರೆ ಇಲ್ಲಿ? ಮೇನ್ ಶಿಪ್ಪಿಂಗ್ ಚಾನಲ್ ಬಿಟ್ವೀನ್ ದ ಇಂಡಿಯನ್ ಓಷನ್ ಅಂಡ್ ಪೆಸಿಫಿಕ್ ಓಷನ್. ನೀವು ಹಿಂದೂ ಮಹಾಸಾಗರದಿಂದ ಪೆಸಿಫಿಕ್ ಸಾಗರಕ್ಕೆ ಹೋಗ್ಬೇಕಾದ್ರೆ ಯಾವ ಜಲಸಂಧಿಯ ಮೂಲಕ ಹೋಗ್ತೀರಿ ಅಂದ್ರೆ ಸ್ಟ್ರೇಟ್ ಆಫ್ ಮಲಕ್ಕಾ. ಕ್ಲಿಯರ್? ಸೊ ಸ್ಟ್ರೇಟ್ ಆಫ್ ಮಲಕ್ಕಾ ಇದು ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಜಲಸಂಧಿ. ಜಗತ್ತಿನಲ್ಲೇ ಬರಿತಾ ಇದ್ದೀನಿ, ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಜಲಸಂಧಿ. ರಿಮೆಂಬರ್ ದಿಸ್ ಪಾಯಿಂಟ್. ಯಾವುದು? ಮಲಕ್ಕಾ ಜಲಸಂಧಿ. ಏನೇನು ಡಿವೈಡ್ ಮಾಡ್ತಾ ಇದೆ? ಮಲಕ್ಕಾ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ, ಸುಮತ್ರಾ ಐಲ್ಯಾಂಡ್. ಕ್ಲಿಯರ್?
ನೆಕ್ಸ್ಟ್ ಪಾಯಿಂಟ್, ಲಿಂಕ್ ಬಿಟ್ವೀನ್ ದ ಇಂಡಿಯನ್ ಓಷನ್ ಅಂಡ್ ದ ಸೌತ್ ಚೈನಾ ಸಿ. ಓಕೆ, ಸೌತ್ ಚೈನಾ ಸಿ, ಚೀನಾ ದೇಶದ ದಕ್ಷಿಣದಲ್ಲಿ ಬರುವಂಥ ಸಮುದ್ರ ಯಾವುದು ಅಂದರೆ ಸೌತ್ ಚೈನಾ ಸಿ. ಇಂಡಿಯನ್ ಓಷನ್ದಿಂದ ಸೌತ್ ಚೈನಾ ಸಿಗೆ ಹೋಗ್ಬೋದು. ಆಮೇಲೆ ಇಂಡಿಯನ್ ಓಷನ್ದಿಂದ ಪೆಸಿಫಿಕ್ ಓಷನ್ಗೆ ಶಾರ್ಟ್ಕಟ್ ರೂಟ್ ಆಗುವಂಥ ಒಂದು ಜಲಸಂಧಿ ಯಾವುದು? ಸ್ಟ್ರೇಟ್ ಆಫ್ ಮಲಕ್ಕ. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್, ಶಾರ್ಟೆಸ್ಟ್ ಸಿ ರೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಓಕೆ, ಶಾರ್ಟ್ಕಟ್ ರೂಟ್ ಅಂತ ಹೇಳಿದೆ ನಾನು ಆವಾಗಲೇ, ಇನ್ ಬಿಟ್ವೀನ್ ಚೈನಾ ಆ್ಯಂಡ್ ಇಂಡಿಯಾ. ಒನ್ ಆಫ್ ದ ಬಿಸಿಯೆಸ್ಟ್ ಸ್ಟ್ರೇಟ್ಸ್ ಇನ್ ದ ವರ್ಲ್ಡ್. ಓಕೆ, ಬಿಸಿಯೆಸ್ಟ್ ಅಂದರೆ ಅತಿ ಹೆಚ್ಚು ಹಡಗುಗಳು ಹೋಗೋದು ಬರೋದು, ವ್ಯಾಪಾರ ಏನು ಮಾಡ್ತಾರಲ್ರಿ ಅದಕ್ಕೆ ಬಿಸಿಯೆಸ್ಟ್ ಅಂತ ಕರೀತಾರೆ. ಅತಿ ಹೆಚ್ಚು ಹಡಗುಗಳು ಹೋಗೋದು ಬರೋದು, ಹಾಗಾಗಿ ಅದನ್ನು ಒನ್ ಆಫ್ ದ ಬಿಸಿಯೆಸ್ಟ್ ಸ್ಟ್ರೇಟ್ಸ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸ್ಟ್ರೇಟ್ ದಿ ಸುಂಡಾ ಸ್ಟ್ರೇಟ್. ಸುಂಡಾ ಜಸ್ಟ್ ಸುಮಾತ್ರಾ ಐ ಆಮ್ ಸಾರಿ ಮಲಕ್ಕ ಜಲಸಂಧಿ ಸ್ವಲ್ಪ ಕೆಳಗೆ ಬರುತ್ತೆ, ಸುಮಾತ್ರಾ ಐಲ್ಯಾಂಡ್ ದಕ್ಷಿಣದಲ್ಲಿ. ಓಕೆ, ನೋಡೋಣ. ಬಿಟ್ವೀನ್ ದ ಇಂಡೋನೇಷಿಯಾ ಐಲ್ಯಾಂಡ್ಸ್ ಆ್ಯಂಡ್ ಜಾವಾ ಆ್ಯಂಡ್ ಸುಮಾತ್ರಾ. ಓಕೆ, ಬಿಟ್ವೀನ್ ದ ಇಂಡೋನೇಷಿಯನ್ ಐಲ್ಯಾಂಡ್ಸ್, ಇದು ಪರ್ಟಿಕ್ಯುಲರ್ ಬೇರೆ ಬೇರೆ ದೇಶಗಳನ್ನ ಸೆಪ್ರೇಟ್ ಮಾಡುವಂತಹ ಜಲಸಂಧಿ ಅಲ್ಲ. ಇಂಡೋನೇಷ್ಯಾದ 2 ದ್ವೀಪಗಳನ್ನ ಸೆಪ್ರೇಟ್ ಮಾಡುವಂಥ ಜಲಸಂಧಿ ಸುಂಡಾ ಜಲಸಂಧಿ. ಕನೆಕ್ಟ್ಸ್ ದ, ಹಾಗಾದ್ರೆ ಏನೇನು ಕನೆಕ್ಷನ್ ಮಾಡ್ತಾ ಇದೆ? ಜಾವಾ ಸಿ ಟು ದ ಇಂಡಿಯನ್ ಓಷಿಯನ್. ಒಂದ್ಸಲ ಮ್ಯಾಪ್ನಲ್ಲಿ ನೋಡೋಣ ಸುಂಡಾ ಜಲಸಂಧಿ ಎಲ್ಲಿದೆ ಅಂತೇಳಿ. ಸೊ ವೇರ್ ಇಸ್ ಸುಂಡಾ? ಸ್ವಲ್ಪ ಹಿಂದ್ಗಡೆ ಹೋಗೋಣ ಇಂಡಿಯನ್ ಮ್ಯಾಪ್ನಲ್ಲಿ, ಸೊ ಯು ಕ್ಯಾನ್ ಸಿ ಇಟ್ ಬೆಟರ್. ಸುಂಡಾ ಇದ್ರಾಗ ಇಲ್ಲ ರೀ, ಸುಮತ್ರಾ ಕೆಳಗೆ ಒಂದು ಜಲಸಂಧಿ ಇಲ್ಲ. ನೆಕ್ಸ್ಟ್, ಓಕೆ, ಹಿಯರ್ ಇಟ್ ಈಸ್ ಸುಂಡಾ ಸ್ಟ್ರೇಟ್. ಯಾವ ಸ್ಟ್ರೇಟ್ ಇದು? ಸುಂಡಾ ಸ್ಟ್ರೇಟ್. ಏನೇನು ಡಿವೈಡ್ ಮಾಡ್ತಾ ಇದೆ? ಜಾವಾ ಮತ್ತು ಸುಮತ್ರಾ ದ್ವೀಪಗಳನ್ನು. ಸುಮತ್ರಾ ಯಾವುದು? ಇಂಡೋನೇಷ್ಯಾದ ದ್ವೀಪ. ಸೊ ಜಾವಾ ಯಾವುದು? ಇಂಡೋನೇಷ್ಯಾದ ದ್ವೀಪ. ಇವೆರಡೂ ದ್ವೀಪಗಳನ್ನು ಸೆಪರೇಟ್ ಮಾಡುವಂಥ ಕೆಲಸ ಯಾವುದು ಅಂತ ಕೇಳಿದ್ರೆ ಸುಂಡಾ ಜಲಸಂಧಿ. ಹಾಗಾದ್ರೆ ಯಾವ ಯಾವ ವಾಟರ್ ಬಾಡೀಸ್ ಅನ್ನ ಕನೆಕ್ಷನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಸೊ ದಿಸ್ ಈಸ್ ಇಂಡಿಯನ್ ಓಷಿಯನ್ and here it is Java Sea. ಓಕೆ, ಜಾವಾ ಸಿ, ಇಂಡಿಯನ್ ಓಷನ್ ಕನೆಕ್ಷನ್ ಮಾಡ್ತಾ ಇದೆ. ಯಾವುದು? ಸುಂಡಾ ಜಲಸಂಧಿ. ನೆಕ್ಸ್ಟ್, ಸ್ಟ್ರೇಟ್ ಆಫ್ ಹಾರ್ಮೋಸ್. ಯಾವುದು? ಹಾರ್ಮೋಸ್, ಸ್ಟ್ರೇಟ್ ಆಫ್ ಹಾರ್ಮೋಸ್. It provides the only sea passage from the Persian Gulf to the open ocean and is one of the world's most strategically important choke point. Okay, ಹಾಗಾದ್ರೆ ಹಾರ್ಮೂಜ್ ಸ್ಟ್ರೇಟ್ ಬರೋದೆಲ್ಲಿ ಅಂದರೆ ಸ್ವಲ್ಪ ಅರೇಬಿಯನ್ ಪೆನಿನ್ಸುಲಾಕ್ಕೆ ಹೋಗೋಣ. ಓಕೆ, ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಮ್ಯಾಪ್ ಆಫ್, ಇದು ಸೌದಿ ಅರೇಬಿಯಾ ಇದೆ, ಇರಾಕ್ ಇದೆ, ಆ್ಯಂಡ್ ದಿಸ್ ಈಸ್ ಇರಾನ್, UAE, ಓಮನ್, ಇವೆಲ್ಲ ರಾಷ್ಟ್ರಗಳು. ಓಕೆ, ಇದು ಪರ್ಷಿಯನ್ ಗಲ್ಫ್. ಇಲ್ಲೇನು ಬ್ಲೂ ಕಲರ್ ನಿಮ್ಗೆ ಕಾಣಿಸ್ತಾ ಇಲ್ಲ, ಯಾವ ಗಲ್ಫ್ ಇದು? ಪರ್ಷಿಯನ್ ಗಲ್ಫ್. ಸೊ ದಿಸ್ ಈಸ್ ಪರ್ಷಿಯನ್ ಗಲ್ಫ್, ಆ್ಯಂಡ್ ದಿಸ್ ಈಸ್ ಗಲ್ಫ್ ಆಫ್ ಓಮನ್. ಇದು ಯಾವ ಗಲ್ಫ್ ಇದೆ ರೀ? ಗಲ್ಫ್ ಆಫ್ ಓಮನ್. ಗಲ್ಫ್ ಆಫ್ ಓಮನ್, ಪರ್ಷಿಯನ್ ಗಲ್ಫ್. ಹಾಗಾದ್ರೆ ಹಾರ್ಮುಜ್ ಸ್ಟ್ರೇಟ್ ಎಲ್ಲಿದೆ ಅಂದರೆ ಈ 2 ಗಲ್ಫ್ಗಳನ್ನು ಕನೆಕ್ಷನ್ ಮಾಡುವಂಥ ಸ್ಟ್ರೇಟ್. ಓಕೆ, ಇಲ್ಲಿ ಡಾಟ್ ಇಡ್ತಾ ಇದ್ದೇನೆ, ಎಕ್ಸಾಕ್ಟ್ಲಿ ಇದೆ ಹಾರ್ಮುಜ್ ಸ್ಟ್ರೇಟ್ ಆರ್ ಸ್ಟ್ರೇಟ್ ಆಫ್ ಹಾರ್ಮುಜ್. ಕಾಣಿಸ್ತಾ ಇದೆನಾ? ಅರೇಬಿಯಾ, ಸೌದಿ ಅರೇಬಿಯಾ, ರೈಟ್? ಆ್ಯಂಡ್ ಹಿಯರ್ ಇಟ್ ಈಸ್ ಇರಾನ್. ಹಾರ್ಮುಜ್ ಸ್ಟ್ರೇಟ್ ಏನೇನು ಕನೆಕ್ಷನ್ ಮಾಡ್ತಾ ಇದೆ? ಯಾವ ವಾಟರ್ ಬಾಡೀಸ್? ಒಂದು ಪರ್ಷಿಯನ್ ಗಲ್ಫ್ ಇದೆ, ಇನ್ನೊಂದು ಗಲ್ಫ್ ಆಫ್ ಓಮನ್. ಕ್ಲಿಯರ್? ಹಾರ್ಮುಜ್ ಸ್ಟ್ರೇಟ್. ಹಾಗಾದ್ರೆ ಯಾವ ಯಾವ ಭೂಪ್ರದೇಶಗಳನ್ನು ಸೆಪರೇಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಯಾವ ಭೂಪ್ರದೇಶಗಳನ್ನು ಸೆಪರೇಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಇಲ್ಲಿ ಯಾವ ದೇಶ ಇದೆ ರೀ? ಇರಾನ್. ಹಾಗಾದ್ರೆ ಇಲ್ಲಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಇವೆರಡೂ ಭೂಪ್ರದೇಶಗಳನ್ನ ಸೆಪರೇಟ್ ಮಾಡ್ತಾ ಇದೆ ಹಾರ್ಮುಜ್ ಸ್ಟ್ರೇಟ್. ವೆರಿ ಇಂಪಾರ್ಟೆಂಟ್ ಸ್ಟ್ರೇಟ್, ರಿಮೆಂಬರ್. ನೆಕ್ಸ್ಟ್,
On the north coast lies Iran. ಇನ್ನೂ ಇದೆ ಹಾರ್ಮುಜ್ ಸ್ಟ್ರೇಟ್. On the north coast lies Iran. ಇರಾನ್ ದೇಶ ಇದೆ. On the south coast United Arab Emirates. ಆಗ್ಲೇ ಇದೆ. ಆ ಜಲಸಂಧಿಯ ಉತ್ತರದಲ್ಲಿರುವಂಥ ದೇಶ ಯಾವುದು ಅಂದ್ರೆ ಇರಾನ್ ದೇಶ ಇದೆ. ಆ ಜಲಸಂಧಿಯ ದಕ್ಷಿಣದಲ್ಲಿ ಇರುವಂಥ ದೇಶ ಯಾವುದು ಅಂದ್ರೆ UAE. That is United Arab Emirates. Clear? Next. The Bab el Mandeb. Okay, it is also one of the important straits in the world. Bab el Mandeb. A strait between Yemen on the Arabian Peninsula, Djibouti and Eritrea, north of Somalia in the Horn of Africa. So first ಇದರ ಲೊಕೇಶನ್ ನೋಡೋಣ. ಎಲ್ಲಿದೆ ಬಾಬ್ ಎಲ್ ಮಂದೇಬ್? ಸ್ವಲ್ಪ ಆಫ್ರಿಕಾ ಕಡೆಗೆ ಬರಬೇಕು. ಸೊ ದಿಸ್ ಈಸ್ ಇದು ಆಫ್ರಿಕಾ ಇದೆ ನೋಡ್ರಿ. ಯಾವ ಖಂಡ ಇದು ಕಾಣಿಸ್ತಾ ಇದೆನಾ? ದಿಸ್ ಹೋಲ್ ಪಾರ್ಟ್ ಈಸ್ ಆಫ್ರಿಕಾ. ಕ್ಲಿಯರ್? ಇಲ್ಲಿ ರೆಡ್ ಸಿ ಇದೆ, ಆಮೇಲೆ ಇಲ್ಲಿ ಸೌದಿ ಅರೇಬಿಯಾ ಇದೆ. SA ಅಂತ ಬರೀತಾನೆ, ಸೌದಿ ಅರೇಬಿಯಾ. ಇಲ್ಲಿರುವಂಥ ದೇಶ ಯಾವುದು ಅಂತ ಕೇಳಿದರೆ ಯೆಮೆನ್ ಇದೆ. ಯಾವ ದೇಶ? ಅದರ ಪಕ್ಕದಲ್ಲಿ ಬರುತ್ತೆ ಓಮನ್. ಸೌದಿ ಅರೇಬಿಯಾ, ಯೆಮೆನ್, ದಿಸ್ ಇಸ್ ಓಮನ್. ಆ್ಯಂಡ್ ಹಿಯರ್ ಇಟ್ ಈಸ್ ವಿಚ್ ಕಾಂಟಿನೆಂಟ್? ಆಫ್ರಿಕಾ. ಇಲ್ಲಿ ಬರುವಂಥ ಜಲಸಂಧಿ ನೋಡಿ, ಇಲ್ಲಿದೆ ರೆಡ್ ಸಿ. ವಾಟರ್ ಬಾಡಿ ಯಾವುದು? ಸಮುದ್ರ ಯಾವುದು? ರೆಡ್ ಸಿ. ಆ್ಯಂಡ್ ಹಿಯರ್ ಇಟ್ ಈಸ್, ಇಲ್ಲಿ ಕಾಣುವಂಥ ವಾಟರ್ ಬಾಡಿ ಯಾವುದು ಅಂದರೆ ಗಲ್ಫ್ ಆಫ್ ಏಡನ್ ಅಂತ ಕರೀತಾರೆ. ಏನಂತ ಹೇಳಿ? ಗಲ್ಫ್ ಆಫ್ ಏಡನ್. ಸೊ ಒಂದು ಸಿ ಮತ್ತು ಒಂದು ಗಲ್ಫ್ ಅನ್ನ ಕನೆಕ್ಷನ್ ಮಾಡುವಂತಹ ಸ್ಟ್ರೇಟ್ ಯಾವುದು? ಎಕ್ಸಾಕ್ಟ್ಲಿ ಇಲ್ಲೇ ಬರುತ್ತೆ ಸ್ಟ್ರೇಟ್. ಸ್ಟ್ರೇಟ್ ಹೆಸರೇನು? ಬಾಬ್ ಎಲ್ ಮಂದೇಬ್. ಅಂಡರ್ಸ್ಟುಡ್? ಬಾಬ್ ಎಲ್ ಮಂದೇಬ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಏನೇನು ಕನೆಕ್ಷನ್ ಮಾಡ್ತಾ ಇದೆ ವಾಟರ್ ಬಾಡೀಸ್? ಗಲ್ಫ್ ಆಫ್ ಏಡನ್ ಅಥವಾ ಏಡನ್ ಕಾರಿ, ಆಮೇಲೆ ರೆಡ್ ಸಿ ಕನೆಕ್ಷನ್ ಮಾಡ್ತಾ ಇದೆ. ಹಾಗಾದರೆ ಯಾವ ಯಾವ ಲ್ಯಾಂಡ್ ಮಾರ್ಕ್ಸ್ಗಳನ್ನು ಸೆಪ್ರೇಟ್ ಮಾಡ್ತಾ ಇದೆ? ಇದು ಏಷ್ಯಾ. ಯಾವ ಕಾಂಟಿನೆಂಟ್ ಇದು? ಸೌದಿ ಅರೇಬಿಯಾ ಅಂದರೆ ಯಾವ ಖಂಡ ಅದು? ಏಷ್ಯಾ. ಇದು ಯಾವ ಖಂಡ? ಆಫ್ರಿಕಾ. ಸೊ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಮಧ್ಯೆ ಇರೋದ್ರಿಂದ ಡಿವೈಡ್ ಮಾಡ್ತಾ ಇದೆ. ಯಾವ ಖಂಡ? ಏಷ್ಯಾ ಮತ್ತು ಆಫ್ರಿಕಾ. ಇನ್ ಕೇಸ್ ಏನಾದರೂ ಕಂಟ್ರೀಸ್ ಕೇಳಿದರೆ, ಸೊ ಯಾವ ಯಾವ ದೇಶಗಳನ್ನು ಸೆಪ್ರೇಟ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಬರುವಂಥ ದೇಶ ಯಾವುದು? ಯೆಮೆನ್ ಆ್ಯಂಡ್ ಜಿಬೂತಿ. ಕಾಣಿಸ್ತದೆ? ಸೊ ದಿಸ್ ಹೋಲ್ ಪಾರ್ಟ್ ಈಸ್ ಜಿಬೂತಿ. ಯೆಮೆನ್ ಮತ್ತು ಜಿಬೂತಿಗಳನ್ನು ಸೆಪ್ರೇಟ್ ಮಾಡ್ತಾ ಇದೆ ಬಾಬ್ ಎಲ್ ಮಂದೇಬ್. ಅಂಡರ್ಸ್ಟುಡ್? A strait between Yemen on the Arabian Peninsula, Djibouti and Eritrea, north of Somalia in the Horn of Africa. Okay, right? Next point. ಜಿಬೂತಿ ಎಲ್ಲಿ ಬರ್ತದೆ ಅಂದರೆ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಅದು ಕೊಂಬಿನ ರಚನೆ ಇದೆ ಅಲ್ಲ, ಸೊ ಈ ರೀತಿ. ಓಕೆ, ಹಿಯರ್ ಇಟ್ ಕಮ್ಸ್ ಜಿಬೂತಿ. ನೆಕ್ಸ್ಟ್, ಕನೆಕ್ಟ್ಸ್ ದ ರೆಡ್ ಸಿ ಟು ದ ಗಲ್ಫ್ ಆಫ್ ಏಡನ್. ಆಲ್ರೆಡಿ ಹೇಳಿದ್ದೇನೆ, ರೆಡ್ ಸಿ ಮತ್ತು ಗಲ್ಫ್ ಆಫ್ ಏಡನ್ ಕನೆಕ್ಷನ್ ಮಾಡುತ್ತೆ. ರೈಟ್. ಆ್ಯನ್ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ಇಂಡಿಯನ್ ಓಷಿಯನ್ ಆ್ಯಂಡ್ ಮೆಡಿಟರೇನಿಯನ್ ಸಿ. ಇಂಡಿಯನ್ ಓಷಿಯನ್ ಮತ್ತು ಮೆಡಿಟರೇನಿಯನ್ ಸಿಗಳನ್ನು, ಈ ಎರಡು ಸಿಗಳನ್ನು ಕನೆಕ್ಷನ್ ಮಾಡುವಂತಹ, ಎರಡು ಸಿ ಅಂದರೆ ಯಾವುದು? ಇಂಡಿಯನ್ ಓಷನ್, ದಟ್ ಇಸ್ ಎ ಓಷನ್, ನಾಟ್ ಎ ಸಿ. ಹಿಂದೂ ಮಹಾಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಕನೆಕ್ಷನ್ ಮಾಡುವಂಥ ಜಲಸಂಧಿ ಯಾವುದಂದ್ರೆ ಬಾಬ್ ಎಲ್ ಮಂದೇಬ್. Clear? Via the Red Sea and Suez Canal of Egypt. Okay, Suez Canal of Egypt. ಇಲ್ಲಿ ನೋಡಿ, ಸೊ ಇಲ್ಲಿ ಇದು ಸ್ಟ್ರೇಟ್ ಯಾವುದು? ಬಾಬ್ ಎಲ್ ಮಂದೇಬ್. ರೆಡ್ ಸಿ ಆದಮೇಲೆ, ರೆಡ್ ಸಿ ಅಂತ ಸ್ವಲ್ಪ ಮೇಲೆ ಹೋದ್ರೆ ಅಲ್ಲಿ ಒಂದು ಕೆನಾಲ್ ಬರುತ್ತೆ. ಯಾವ ಕೆನಾಲ್? ಸುವೇಸ್ ಕೆನಾಲ್. ಸುವೇಸ್ ಕೆನಾಲ್ ದಾಟಿದ ಮೇಲೆ ಇರುವಂಥ ಸಮುದ್ರ ಯಾವುದು ಅಂದರೆ ಮೆಡಿಟರೇನಿಯನ್ ಸಿ. ತಿಳಿತಾ? ರೈಟ್. Okay, that's it. Next point. The Mozambique Channel. ಯಾವ ಚಾನಲ್? ಮೊಜಾಂಬಿಕ್ ಚಾನಲ್. ಸೊ ಆಫ್ರಿಕಾ ಹೇಳುವಾಗಲೂ ಹೇಳಿದೆ ಮೊಜಾಂಬಿಕ್ ಚಾನಲ್. ಮೊಜಾಂಬಿಕ್ ಮತ್ತು ಮೆಡಗಾಸ್ಕರ್ಗಳನ್ನು ಸೆಪರೇಟ್ ಮಾಡುವಂಥ ಒಂದು ಚಾನಲ್. ಇಟ್ ಈಸ್ ಆನ್ ಆರ್ಮ್ ಆಫ್ ದ ಇಂಡಿಯನ್ ಓಷಿಯನ್ located between the Southeast African countries of Madagascar and Mozambique.
ಸೊ ಮೊಜಾಂಬಿಕ್ ಚಾನಲ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ದಿಸ್ ಈಸ್ ಮೇನ್ ಪಾರ್ಟ್ ಆಫ್ರಿಕಾ ಆ್ಯಂಡ್ ಹಿಯರ್ ಇಟ್ ಈಸ್ ಮಡಗಾಸ್ಕರ್, ಮೇನ್ಲ್ಯಾಂಡ್ ಮಡಗಾಸ್ಕರ್. ಆಫ್ರಿಕಾದಿಂದ ಬೇರ್ಪಟ್ಟ ಒಂದು ದ್ವೀಪ, ಮೊದಲು ಅಟ್ಯಾಚ್ ಇತ್ತು ಆಮೇಲೆ ಬೇರ್ಪಟ್ಟಿದೆ. ಓಕೆ, ಸೊ ಹಾಗಾದ್ರೆ ಇವೆರಡೂ ದೇಶಗಳ ಮಧ್ಯೆ ಇರುವಂತಹ ವಾಟರ್ ಬಾಡಿ ಯಾವುದು ಅಂದ್ರೆ ಮೊಜಾಂಬಿಕ್ ಚಾನಲ್. ಯಾವ ಚಾನಲ್? ಮೊಜಾಂಬಿಕ್ ಚಾನಲ್. ಕ್ಲಿಯರ್? ಇಟ್ ಈಸ್ ಎನ್ ಆರ್ಮ್ ಆಫ್ ದ ಇಂಡಿಯನ್ ಓಷನ್. ಹಿಂದೂ ಮಹಾಸಾಗರ ನೀರಲ್ಲಿ ಹೋಗೋದಲ್ರಿ, ಅದಕ್ಕೆ ಆರ್ಮ್ ಅಂತ ಕರೀತಾರೆ. ಆರ್ಮ್ ಆಫ್ ಇಂಡಿಯನ್ ಓಷನ್ ಲೊಕೇಟೆಡ್ ಬಿಟ್ವೀನ್ ದ ಸೌತ್ ಈಸ್ಟ್ ಆಫ್ರಿಕನ್ ಕಂಟ್ರೀಸ್ ಆಫ್ ಮಡಗಾಸ್ಕರ್ ಆ್ಯಂಡ್ ಮೊಜಾಂಬಿಕ್. ಆಫ್ರಿಕಾ ಖಂಡದ ಆಗ್ನೇಯದಲ್ಲಿ ಬರುವಂಥ ಒಂದು ಚಾನಲ್ ಮೊಜಾಂಬಿಕ್ ಚಾನಲ್. ಓಕೆ, ನೆನಪಿರಲಿ, ಮೊಜಾಂಬಿಕ್ ಮತ್ತು ಮೆಡಗಾಸ್ಕರ್ಗಳನ್ನು ಡಿವೈಡ್ ಮಾಡುವಂಥ ಚಾನಲ್ ಮೊಜಾಂಬಿಕ್ ಚಾನಲ್. ನೆಕ್ಸ್ಟ್, ದಿ ಬಾಸ್ಫೋರಸ್ ಸ್ಟ್ರೇಟ್. ಯಾವ ಜಲಸಂಧಿ? ಬಾಸ್ಫೋರಸ್ ಸ್ಟ್ರೇಟ್, ಆಲ್ಸೋ ನೋಡ್ ಆಸ್ ದ ಸ್ಟ್ರೇಟ್ ಆಫ್ ಇಸ್ತಾನ್ಬುಲ್. ಓಕೆ, ಇಂಪಾರ್ಟೆಂಟ್. ಈ ಸ್ಟೇಟ್ಗೆ ಇರುವಂಥ ಇನ್ನೊಂದು ಹೆಸರು ಇಸ್ತಾನ್ಬುಲ್. ಇಸ್ತಾನ್ಬುಲ್ ಗೊತ್ತಿದೆನಾ? ಒಂದು ಸಿಟಿ ಹೆಸರು. ಯಾವ ದೇಶದಲ್ಲಿದೆ? ಕಮೆಂಟ್ ಮಾಡ್ತೀರಾ? ಇಸ್ತಾನ್ಬುಲ್ ಯಾವ ದೇಶದಲ್ಲಿ ಬರುವಂಥ ಒಂದು ಸಿಟಿ? ಪ್ಲೀಸ್ ಕಮೆಂಟ್ ಫಾಸ್ಟ್. ನೆಕ್ಸ್ಟ್ ಪಾಯಿಂಟ್, ಲೊಕೇಟೆಡ್ ಇನ್ ನಾರ್ತ್ ವೆಸ್ಟರ್ನ್ ಟರ್ಕಿ ಆಫ್ ಇಸ್ತಾನ್ಬುಲ್. ಇಲ್ಲೇ ಆನ್ಸರ್ ಸಿಕ್ತು. ಟರ್ಕಿ ದೇಶದಲ್ಲಿ ಬರುವಂಥ ಒಂದು ಸಿಟಿ ಅದು. ಓಕೆ, ಲೊಕೇಟೆಡ್ ಇನ್ ನಾರ್ತ್ ಆಫ್ ವೆಸ್ಟರ್ನ್ ಟರ್ಕಿ ಆಫ್ ಇಸ್ತಾನ್ಬುಲ್, ಇಂಟರ್ಕಾಂಟಿನೆಂಟಲ್ ಸಿಟಿ. ಸಿಯೋರ್. ಏಷ್ಯಾ ಹೇಳುವಾಗ ಹೇಳಿದಲ್ಲ, ಟ್ರಾನ್ಸ್ಕಾಂಟಿನೆಂಟಲ್ ಕಂಟ್ರೀಸ್ ಅಂತ ಹೇಳಿದೆ. ಏನು ಟ್ರಾನ್ಸ್ಕಾಂಟಿನೆಂಟಲ್? ಯುರೋಪ್ ಮತ್ತು ಏಷ್ಯಾ ಎರಡೂ ಖಂಡಗಳಲ್ಲಿ ಹಂಚಿಕೆ ಆಗಿರುವಂಥ ದೇಶಗಳಿಗೆ ಟ್ರಾನ್ಸ್ಕಾಂಟಿನೆಂಟಲ್ ಕಂಟ್ರೀಸ್ ಅಂತ ಕರಿತೀವಿ. ತಿಳಿತಾ? ಅದೇ ರೀತಿ ಟರ್ಕಿಯಲ್ಲಿ ಒಂದು ನಗರದ ಹೆಸರು, ಫೇಮಸ್ ಸಿಟಿ ಅದು ಇಸ್ತಾನ್ಬುಲ್. ಅದನ್ನು ಕೂಡ ಎರಡು ಖಂಡಗಳಲ್ಲಿ ಹಂಚಿಕೆ ಆಗಿರುವಂತಹ ನಗರ. ಏಷ್ಯಾದಲ್ಲೂ ಇದೆ ಪ್ಲಸ್ ಯುರೋಪ್ ಖಂಡದಲ್ಲೂ ಇದೆ. ಓಕೆ, ಏನಂತ ಕರೀತಾರೆ? ಇಂಟರ್ಕಾಂಟಿನೆಂಟಲ್ ಸಿಟಿ. ಕನೆಕ್ಟ್ಸ್ ಬ್ಲ್ಯಾಕ್ ಸಿ ಟು ದ ಸಿ ಆಫ್ ಮರ್ಮರ. ಯಾವ ಎರಡು ಸಮುದ್ರಗಳನ್ನು ಜೋಡಣೆ ಮಾಡುತ್ತೆ? ಬ್ಲ್ಯಾಕ್ ಸಿ ಮತ್ತು ಮರ್ಮರ. ಸೊ ನೋಡೋಣ ಒಂದ್ಸಲ ಮ್ಯಾಪ್ನಲ್ಲಿ. ಬಾಸ್ಫೋರಸ್ ಸ್ಟ್ರೇಟ್ ಟರ್ಕಿ ದೇಶದಲ್ಲಿ, ನೆನಪಿರಲಿ. ಓಕೆ, ಸೊ ಟರ್ಕಿ ಈಸ್ ಆಲ್ಸೋ ಟ್ರಾನ್ಸ್ಕಾಂಟಿನೆಂಟಲ್ ಕಂಟ್ರಿ. ಹೌದಾ ಇಲ್ಲ? ಏಷ್ಯಾ ಖಂಡದಲ್ಲೂ ಇದೆ, ಯುರೋಪ್ ಖಂಡದಲ್ಲೂ ಇದೆ. ಅಂಡರ್ಸ್ಟುಡ್? ಬನ್ನಿ. ಸೊ ಈ ಭೂಪ್ರದೇಶ ಏನು ಕಾಣಿಸ್ತಾ ಇದೆ ಅಲ್ಲ, ಇದು ಯಾವ ಖಂಡ ಅಂದರೆ ಇದು ಏಷ್ಯಾ ಖಂಡ. ಇದು ಯಾವುದು? ಯುರೋಪ್ ಖಂಡ. ಸೊ ದಿಸ್ ಹೋಲ್ ಪಾರ್ಟ್ ಈಸ್ ಯುರೋಪ್ ಕಾಂಟಿನೆಂಟ್. ಈ ಕಡೆ ಯುರೋಪ್ ಇದೆ, ಈ ಕಡೆ ಏಷ್ಯಾ ಇದೆ. ಅಂಡರ್ಸ್ಟ್ಯಾಂಡಿಂಗ್? ಹಾಗಾದ್ರೆ ಜಲಸಂಧಿ ಎಲ್ಲಿದೆ? ಏಷ್ಯಾದಲ್ಲಿರುವ ಟರ್ಕಿ ಮತ್ತು ಯುರೋಪ್ನಲ್ಲಿರುವ ಟರ್ಕಿ, ಈ ಎರಡೂ ಟರ್ಕಿಗಳನ್ನ ಸೆಪರೇಟ್ ಮಾಡುವಂತ ಜಲಸಂಧಿ ಎಲ್ಲಿದೆ ನೋಡಿ. ಜಲಸಂಧಿ ಹೆಸರೇನು? ಬಾಸ್ಫೋರಸ್ ಸ್ಟ್ರೇಟ್. ಅಂಡರ್ಸ್ಟುಡ್? ನೆಕ್ಸ್ಟ್, ಲೊಕೇಟೆಡ್ ಇನ್ ನಾರ್ತ್ ವೆಸ್ಟರ್ನ್ ಟರ್ಕಿ, ಓಕೆ, ಆಫ್ ಇಸ್ತಾನ್ಬುಲ್, ಇಂಟರ್ಕಾಂಟಿನೆಂಟಲ್ ಸಿಟಿ. ನೆಕ್ಸ್ಟ್, ಏನೇನು ಕನೆಕ್ಷನ್ ಮಾಡ್ತಾ ಇದೆ? ಬ್ಲ್ಯಾಕ್ ಸಿ ಆ್ಯಂಡ್ ಸಿ ಆಫ್ ಮರ್ಮರ. ಸೊ ಈ ಸ್ಟ್ರೇಟ್ ಯಾವ ಎರಡು ಸಮುದ್ರಗಳನ್ನು ಜೋಡಣೆ ಮಾಡುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ನೆಕ್ಸ್ಟ್ ಮ್ಯಾಪ್ನಲ್ಲಿ ಇದೆ ನೋಡ್ರಿ. ಇಲ್ಲಿರುವಂಥ ಸಿ ಯಾವುದು? ಕಪ್ಪು ಸಮುದ್ರ. ಟರ್ಕಿಯ ಉತ್ತರದಲ್ಲಿರುವಂಥ ಸಮುದ್ರ ಯಾವುದು? ಕಪ್ಪು ಸಮುದ್ರ. ಓಕೆ, ಈ ಜಲಸಂಧಿಯಿಂದ ಈ ಕಡೆ ಬಂದರೆ ಇಲ್ಲಿರುವಂಥ ವಾಟರ್ ಬಾಡಿ ಯಾವುದು ಅಂದರೆ ಮರ್ಮರ. ಸೊ ಎರಡೂ ಕನೆಕ್ಷನ್ ಮಾಡುವಂತಹ ಸ್ಟ್ರೇಟ್ ಯಾವುದು ಅಂದರೆ ಬಾಸ್ಫರಸ್. ಏನೇನು ಸಪ್ರೇಟ್ ಮಾಡ್ತಾ ಇದೆ? ಏಷ್ಯಾದ ಟರ್ಕಿ, ಯುರೋಪಿನ ಟರ್ಕಿ. ಕ್ಲಿಯರ್? ಸಿಟಿ ಅಂದಾಗ ಯಾವ ಸಿಟಿ? ಇಸ್ತಾನ್ಬುಲ್. ಏಷ್ಯಾ ಖಂಡದ ಸಿಟಿ ಇಸ್ತಾನ್ಬುಲ್, ಯುರೋಪ್ ಖಂಡದ ಸಿಟಿ ಇಸ್ತಾನ್ಬುಲ್. ಈ ಎರಡು ನಗರಗಳನ್ನು ಸಪ್ರೇಟ್ ಮಾಡ್ತಾ ಇದೆ ಬಾಸ್ಫರಸ್ ಸ್ಟ್ರೇಟ್. ಇದು ಜಗತ್ತಿನಲ್ಲಿ ಅತ್ಯಂತ ಚಿಕ್ಕದಾದ ಜಲಸಂಧಿ. ಓಕೆ, ವರ್ಲ್ಡ್ಸ್ ನ್ಯಾರೋವೆಸ್ಟ್ ಸ್ಟ್ರೇಟ್. ರಿಮೆಂಬರ್. ಸೊ ಆಗಲೇ ಹೇಳಿದೆ ಯಾವುದು? ಮಲಕ್ಕಾ ಸ್ಟ್ರೇಟ್. ಏನು ಹೇಳಿದ್ದೆ ನಾನು? ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಜಲಸಂಧಿ ಮಲಕ್ಕಾ ಜಲಸಂಧಿ. ಬಾಸ್ಫರಸ್ ಅತ್ಯಂತ ಚಿಕ್ಕದಾದ ಜಲಸಂಧಿ. ಎರಡನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟ್ರೇಟ್ ದರ್ದನೆಲ್ ಸ್ಟ್ರೇಟ್. ಅಲ್ಲೇ ಬರುತ್ತೆ.
ಓಕೆ, ಬಾಸ್ಫೋರಸ್ನಿಂದ ಸ್ವಲ್ಪ ಕೆಳಗೆ ಬಂದರೆ ದರ್ದನಲ್. ಲೊಕೇಟೆಡ್ ಇನ್ ದ ನಾರ್ತ್ ವೆಸ್ಟರ್ನ್ ಟರ್ಕಿ. ಓಕೆ, ಟರ್ಕಿಯ ವಾಯುವ್ಯ ದಿಕ್ಕಿನಲ್ಲಿ ಬರುವಂಥ ಒಂದು ಸ್ಟ್ರೇಟ್. ಫಾರ್ಮ್ಸ್ ಪಾರ್ಟ್ ಆಫ್ ಕಾಂಟಿನೆಂಟಲ್ ಬೌಂಡ್ರಿ ಬಿಟ್ವೀನ್ ಯುರೋಪ್ ಆ್ಯಂಡ್ ಏಷ್ಯಾ. ಸೊ ಯಾವ ಖಂಡಗಳನ್ನು ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇದೆ? ಏಷ್ಯಾ ಮತ್ತು ಯುರೋಪ್. ಹಾಗಾದರೆ ಎಲ್ಲಿದೆ ದರ್ದನೆಲ್? ಸೊ ದಿಸ್ ಈಸ್ ಫಾಸ್ಫರಸ್. ಸ್ವಲ್ಪ ಮುಂದ್ಗಡೆ ಬನ್ನಿ, ಇಲ್ಲಿದೆ ನೋಡ್ರಿ. ಓಕೆ, ಸೊ ದಿಸ್ ಹಿಯರ್ ಇಟ್ ಈಸ್ ದರ್ದನೆಲ್ಸ್. ಓಕೆ, ಏನೇನು ಸಪ್ರೇಟ್ ಮಾಡ್ತಾ ಇದೆ? ದಿಸ್ ಈಸ್ ಯುರೋಪ್, ಇದು ಯುರೋಪ್ ಕಾಂಟಿನೆಂಟ್ ಇದೆ, ಇದು ಏಷ್ಯಾ ಕಾಂಟಿನೆಂಟ್ ಇದೆ. ಏಷ್ಯಾ ಆ್ಯಂಡ್ ಯುರೋಪ್ ಎರಡು ಖಂಡಗಳನ್ನು ಬೇರ್ಪಡಿಸ್ತಾ ಇದೆ. ಹಾಗಾದರೆ ಯಾವ ಯಾವ ವಾಟರ್ ಬಾಡೀಸ್ ಕರೆಕ್ಷನ್ ಮಾಡ್ತಾ ಇದೆ? ಸೊ ಇಲ್ಲಿರುವಂಥ ವಾಟರ್ ಬಾಡಿ ಯಾವುದು ಅಂದರೆ ಸಿ ಆಫ್ ಮರ್ಮರ ಸಮುದ್ರ. ಕ್ಲಿಯರ್. ಆಮೇಲೆ ಹಿಯರ್ ಇಟ್ ಈಸ್ ಏಜಿಯನ್ ಸಿ. ಯಾವ ಸಿ? ಏಜಿಯನ್ ಸಿ. ಒನ್ ಸೆಕೆಂಡ್, ಲೆಟ್ ಮಿ ಕ್ಲಿಯರ್ ಇಟ್. ಸೊ ದರ್ದನಲ್ ಸ್ಟ್ರೇಟ್ ಏನೇನು ಕನೆಕ್ಷನ್ ಮಾಡ್ತಾ ಇದೆ ಅಂತ ಕೇಳಿದರೆ, ಬನ್ನಿ, ಸಿ ಆಫ್ ಮರ್ಮರ ಕಾಣಿಸ್ತಾ ಇದೆನಾ? ಸಿ ಆಫ್ ಮರ್ಮರ ಆ್ಯಂಡ್ ಏಜಿಯನ್ ಸಿ. ಸೊ ನೋಡಿ, ಕನೆಕ್ಷನ್ ಮಾಡ್ತಾ ಇದೆ. ಕ್ಲಿಯರ್? ಸಿ ಆಫ್ ಮರ್ಮರ ಆ್ಯಂಡ್ ಏಜಿಯನ್ ಸಿ. ದರ್ದನಲ್ ಲ್ಯಾಂಡ್ ಮಾಸ್ ಅಂದಾಗ ಯುರೋಪ್ ಮತ್ತು ಏಷ್ಯಾ. ಕ್ಲಿಯರ್? ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನೋಟ್. ಏನಿದೆ ನೋಟ್ ಇಲ್ಲಿ? ವೆರಿ ಇಂಪಾರ್ಟೆಂಟ್ ನೋಟ್. ಬಾಸ್ಫೋರಸ್ ಸ್ಟ್ರೇಟ್ and Dardanelles Strait together known as Turkish Straits. ಏನಂತ ಕರೀತಾರೆ? ಬಾಸ್ಫೋರಸ್ ಮತ್ತು ದರ್ದನಲ್ ಇವೆರಡು ಜಲಸಂಧಿಗಳನ್ನ ಏನಂತ ಕರೀತಾರೆ? ಟರ್ಕಿಶ್ ಜಲಸಂಧಿಗಳು. ಸೊ ಎರಡು ಕಂಡು ಬರೋದು ಎಲ್ರಿ? ಟರ್ಕಿ ದೇಶದಲ್ಲಿ. ಹಾಗಾಗಿ ಟರ್ಕಿಶ್ ಸ್ಟ್ರೇಟ್ಸ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಸೆಪರೇಟ್ ಏಷಿಯನ್ ಟರ್ಕಿ ಫ್ರಮ್ ಯುರೋಪಿಯನ್ ಟರ್ಕಿ. ಏನೇನು ಡಿವೈಡ್ ಮಾಡ್ತಾ ಇದೆ? ಏಷ್ಯಾದ ಟರ್ಕಿ ಮತ್ತು ಯುರೋಪ್ನ ಟರ್ಕಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಸ್ಟ್ರೇಟ್, ದಿ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್. ಓಕೆ, ಕನೆಕ್ಟ್ಸ್ ಅಟ್ಲಾಂಟಿಕ್ ಓಷಿಯನ್. ಏನೇನು ಕನೆಕ್ಷನ್ ಬರ್ತದೆ? ಅಟ್ಲಾಂಟಿಕ್ ಓಷಿಯನ್ ಆ್ಯಂಡ್ ಮೆಡಿಟರೇನಿಯನ್ ಸಿ. ಓಕೆ, ಅಟ್ಲಾಂಟಿಕ್ ಓಷನ್ ಮತ್ತು ಮೆಡಿಟರೇನಿಯನ್ ಸಿ. ಎಲ್ಲಿದೆ? ಜಿಬ್ರಾಲ್ಟರ್. ಸಿ ಹಿಯರ್, ಜಿಬ್ರಾಲ್ಟರ್ ಆರ್ ಗಿಬ್ರಾಲ್ಟರ್. ಗಿಬ್ರಾಲ್ಟರ್ ಏನಾದರೂ ಕರಿ. ಸೊ ದಿಸ್ ಈಸ್ ಯುರೋಪ್ ಕಾಂಟಿನೆಂಟ್. ಕಾಣಿಸ್ತಾ ಇದೆನಾ? ಯಾವ ಖಂಡ ಇದು? ಯುರೋಪ್ ಖಂಡ. ಸೊ ಇಲ್ಲಿದೆ ಆಫ್ರಿಕಾ ಖಂಡ, ಯುರೋಪ್, ಆ್ಯಂಡ್ ದಿಸ್ ಒನ್ ಈಸ್ ಆಫ್ರಿಕಾ. ಕ್ಲಿಯರ್? ಹಾಗಾದರೆ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಅಂದರೆ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಆರ್ ಗಿಬ್ರಾಲ್ಟರ್. ಕ್ಲಿಯರ್? ಏನೇನು ಒಂದು ಮಾಡ್ತಾ ಇದ್ದಾರೆ ಇಲ್ಲಿ? ವಾಟರ್ ಬಾಡೀಸ್ ಹೇಳಿ. ಇಲ್ಲಿದೆ ಮೆಡಿಟರೇನಿಯನ್ ಸಿ. ಯಾವ ಸಿ ಇದು? ಮೆಡಿಟರೇನಿಯನ್ ಸಿ ಆ್ಯಂಡ್ ಹಿಯರ್ ಇಟ್ ಈಸ್ ಅಟ್ಲಾಂಟಿಕ್ ಓಷಿಯನ್. ಕಾಣಿಸ್ತಾ ಇದೆನಾ? ಇಲ್ಲಿ ಅಟ್ಲಾಂಟಿಕ್ ಸಾಗರ ಇದೆ, ಅಲ್ಲಿ ಮೆಡಿಟರೇನಿಯನ್ ಸಿ. ಎರಡು ವಾಟರ್ ಬಾಡೀಸನ್ನು ಕನೆಕ್ಷನ್ ಮಾಡುವಂಥ ಸ್ಟ್ರೇಟ್ ಯಾವುದು? ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಪಾಯಿಂಟ್. Separate Iberian Peninsula. Which peninsula? Iberian Peninsula in Europe from Morocco and Africa. Okay, ಏನೇನು ಡಿವೈಡ್ ಮಾಡ್ತಾ ಇದೆ? ಐಬೇರಿಯನ್ ಪೆನಿನ್ಸುಲಾ. ಯುರೋಪ್ ಖಂಡ ಹೇಳುವಾಗ ಹೇಳಿದ್ದೆ 6 ಪೆನಿನ್ಸುಲಾಸ್ ಇನ್ ಯುರೋಪ್ ಅಂತೇಳಿ. ಐಬೇರಿಯನ್ ಪೆನಿನ್ಸುಲಾ ಅಂದರೆ ಅಲ್ಲಿ ಬರುವಂಥ ಕಂಟ್ರೀಸ್ ಯಾವುದು? ಪೋರ್ಚುಗಲ್, ಸ್ಪೇನ್, ಅಂಡೋರಾ. Clear? See here. One second. Let me rub that. Okay. So this part is known as Iberian Peninsula. ಯಾವ ಪೆನಿನ್ಸುಲಾ ಇದು? ಐಬೇರಿಯನ್ ಪೆನಿನ್ಸುಲಾ. ಸೊ ಆಫ್ರಿಕಾ ಖಂಡದ ಯಾವ ದೇಶವನ್ನು ಸಪ್ರೇಟ್ ಮಾಡ್ತಾ ಇದೆ ಅಂತ ಕೇಳಿದರೆ ಮೊರೊಕ್ಕೋ. ಯಾವ ದೇಶ? ಮೊರೊಕ್ಕೋ. ಐಬೇರಿಯನ್ ಪೆನಿನ್ಸುಲಾ, ಮೊರೊಕ್ಕೋ ಪಾರ್ಟ್ಸ್ಗಳನ್ನ ಡಿವೈಡ್ ಮಾಡ್ತಾ ಇದೆ. ಕ್ಲಿಯರ್? ನೆಕ್ಸ್ಟ್.
On the northern side of the strait are Spain. ಅಂದರೆ ಆ ಜಲಸಂಧಿಯ ಉತ್ತರದಲ್ಲಿರುವಂತಹ ದೇಶ ಯಾವುದು ಅಂದ್ರೆ ಸ್ಪೇನ್ ಆ್ಯಂಡ್ ಜಿಬ್ರಾಲ್ಟರ್. ವಾಟ್ ಇಸ್ ಜಿಬ್ರಾಲ್ಟರ್? ಸ್ಪೇನ್ ದೇಶದಲ್ಲಿ ಇರುವಂತಹ ಒಂದು ಸಿಟಿ ಹೆಸರು ಜಿಬ್ರಾಲ್ಟರ್. ದಟ್ ಇಸ್ ಅ ರೀಜನ್ ಇನ್ ಸ್ಪೇನ್, ಜಿಬ್ರಾಲ್ಟರ್. ವೈಲ್ ಆನ್ ದ ಸದರ್ನ್ ಸೈಡ್ ಮೊರೊಕ್ಕೊ ಆ್ಯಂಡ್ ಸ್ಯೂಟಾ. ಒಂದು ನಗರ, ಅದು ಮೊರೊಕ್ಕೊ ದೇಶದಲ್ಲಿರುವಂಥ ಒಂದು ನಗರ. ನೋಡೋಣ ಒಂದ್ಸಲ ಮ್ಯಾಪ್ನಲ್ಲಿ. ವೇರ್ ಈಸ್ ದ ಸ್ಯೂಟಾ? ಸೊ ದಿಸ್ ಈಸ್ ಸ್ಪೇನ್. ಸ್ಪೇನ್ ದೇಶದ ಓಕೆ ಜಿಬ್ರಾಲ್ಟರ್ ಒಂದು ನಗರ. ಅದೇ ರೀತಿ ಇದು ಮೊರೊಕ್ಕೊ ದೇಶ. ಮೊರೊಕ್ಕೊ ದೇಶದ ಒಂದು ಪ್ರದೇಶ ಸ್ಯೂಟಾ ಗಳನ್ನು ಸಪ್ರೇಟ್ ಮಾಡ್ತಾ ಇದೆ. ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್. ಅಂಡರ್ಸ್ಟುಡ್? ನೆಕ್ಸ್ಟ್, ದಿ ಇಂಗ್ಲಿಷ್ ಚಾನಲ್. ಯಾವ ಚಾನಲ್? ದಿ ಇಂಗ್ಲಿಷ್ ಚಾನಲ್. ಚಾನಲ್ ಈಸ್ ಬ್ರಾಡರ್ ದೆನ್ ಸ್ಟ್ರೇಟ್. ಜಲಸಂಧಿಗಿಂತ ಅದು ಸ್ವಲ್ಪ ಬಿಡ್ತಿನಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೆ ಚಾನಲ್ ಅಂತ ಕರೀತಾರೆ. An arm of the Atlantic Ocean that separates southern England from northern France. ಓಕೆ, ಒಂದ್ಸಲ ಮ್ಯಾಪ್ನಲ್ಲಿ ನೋಡೋಣ. ಯಾವುದು? ಇಂಗ್ಲಿಷ್ ಚಾನಲ್. ಇಂಗ್ಲಿಷ್ ಚಾನಲ್. ಬನ್ನಿ, ಇಲ್ಲಿ ಬ್ರಿಟಿಷ್ ಐಲ್ಯಾಂಡ್ಸ್ ಇದಾವ. ಓಕೆ, ದೀಸ್ ಐಲ್ಯಾಂಡ್ಸ್ ಆರ್ ನೋನ್ ಆಸ್ ಬ್ರಿಟಿಷ್ ಐಲ್ಯಾಂಡ್ಸ್. ಕ್ಲಿಯರ್? ಬ್ರಿಟಿಷ್ ಐಲ್ಯಾಂಡ್ಸ್. ಇದು ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ, ಗೊತ್ತಿಲ್ಲ. ಆ್ಯಂಡ್ ಇದ್ರ ಕೆಳಗಡೆ ಫ್ರಾನ್ಸ್ ದೇಶ ಇದೆ. ಇದೆಲ್ಲ ಯಾವ ದೇಶ ರೀ? ಫ್ರಾನ್ಸ್ ದೇಶ. ಫ್ರಾನ್ಸ್. ದಿಸ್ ಒನ್ ಇಸ್ ಗ್ರೇಟ್ ಬ್ರಿಟನ್. ಓಕೆ, ಹಾಗಾದ್ರೆ ಇಂಗ್ಲಿಷ್ ಚಾನಲ್ ಈ ಎರಡು ಲ್ಯಾಂಡ್ ಮಾಸ್ಗಳ ಮಧ್ಯೆ ಇದೆ ಇಂಗ್ಲಿಷ್ ಚಾನಲ್. ಇಲ್ಲಿ ಕಾಣುವಂಥ ವಾಟರ್ ಬಾಡಿ ಯಾವುದು ಅಂದ್ರೆ ಇಂಗ್ಲಿಷ್ ಚಾನಲ್. ದಿಸ್ ಇಸ್ ಇಂಗ್ಲಿಷ್ ಚಾನಲ್. ಕ್ಲಿಯರ್? ಅಂಡರ್ಸ್ಟುಡ್? ಆ್ಯಂಡ್ ಆರ್ಮ್ ಆಫ್ ದ ಅಟ್ಲಾಂಟಿಕ್ ಓಷನ್. ಅಂದರೆ ಇಲ್ಲಿ ಪಕ್ಕದಲ್ಲಿರುವಂಥ ಓಷನ್ ಯಾವುದ್ರೆ? ಅಟ್ಲಾಂಟಿಕ್ ಓಷನ್ ಇದೆ. ಈ ಭಾಗದಲ್ಲೇ ಅಟ್ಲಾಂಟಿಕ್ ಸಾಗರದ ನೀರು ಇಂಗ್ಲಿಷ್ ಚಾನಲ್ ಒಳಗೆ ಹೋಗ್ಯ, ಹೌದಾ? ಆ್ಯಂಡ್ ಆರ್ಮ್ ಆಫ್ ಅಟ್ಲಾಂಟಿಕ್ ಓಷನ್ ದಟ್ ಸಪ್ರೇಟ್ಸ್ ಸದರ್ನ್ ಇಂಗ್ಲೆಂಡ್ ಫ್ರಮ್ ನದರ್ನ್ ಫ್ರಾನ್ಸ್. ಹಾಗಾದರೆ ಈ ಗ್ರೇಟ್ ಬ್ರಿಟನ್ ಅತ್ಯಂತ ದಕ್ಷಿಣದಲ್ಲಿರುವ ಅಥವಾ ಈ ಭಾಗದಲ್ಲಿರುವಂಥ ಕಂಟ್ರಿ ಯಾವುದು ಅಂದರೆ ಇಂಗ್ಲೆಂಡ್. ಯಾವ ದೇಶ ಇದು? ಇಂಗ್ಲೆಂಡ್. ಸೊ ಇಲ್ಲಿ ಇಂಗ್ಲೆಂಡ್ ಇದ್ರೆ ಇಲ್ಲಿ ಯಾವ ಕಂಟ್ರಿ ಇದೆ ರೀ? ಫ್ರಾನ್ಸ್. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳನ್ನು ಸಪ್ರೇಟ್ ಮಾಡುವಂಥ ಚಾನಲ್ ಯಾವುದು ಅಂದರೆ ಇಂಗ್ಲಿಷ್ ಚಾನಲ್. ಇಂಗ್ಲಿಷ್ ಚಾನಲ್. ನೆಕ್ಸ್ಟ್ ಪಾಯಿಂಟ್ ರಿಗಾರ್ಡಿಂಗ್ ಇಂಗ್ಲಿಷ್ ಚಾನಲ್. ಟೇಪರ್ಸ್ eastward to link to the North Sea at the Strait of Dover. ಟೇಪರ್ ಅಂದ್ರೆ ಏನ್ರಿ? ಹಿಂದೆ ಅಗಲ ಇದು, ಮುಂದೆ ಏನಾಗ್ತದೆ? ಅಗಲ ಕಡಿಮೆ ಆಗ್ಕೊಂತ ಹೋಗ್ತದೆ, ಅದಕ್ಕೆ ಟೇಪರ್ಸ್ ಅಂತ ಕರೀತಾರೆ. ಕ್ಲಿಯರ್? ಬನ್ನಿ ಒಂದ್ಸಲ ತೋರಿಸ್ತೀನಿ ಇಲ್ಲಿ. ಇಂಗ್ಲಿಷ್ ಚಾನಲ್. ಓಕೆ, ಸಿಯೋ ಇಲ್ಲಿ ಇಂಗ್ಲಿಷ್ ಚಾನಲ್ ಇದೆ ನೋಡ್ರಿ. ಇಲ್ಲಿ ಎಷ್ಟು ಅಗಲ ಇದೆ? ಜಾಸ್ತಿ ಅಗಲ ಇದೆ ಇಂಗ್ಲಿಷ್ ಚಾನಲ್ದು. ಸೊ ಮುಂದೆ ಇದು ಏನಾಗಿದೆ ಅಂತ ಕೇಳಿದ್ರೆ ಅಗಲ ಕಡಿಮೆ ಆಗಿದೆ. ಟೇಪರಿಂಗ್ ಅಂತ ಕರೀತಾರೆ ಅದನ್ನು. ಸೊ ಎಲ್ಲಿವರೆಗೂ ಎಕ್ಸ್ಟೆನ್ಷನ್ ಆಗಿದೆ ಇಂಗ್ಲಿಷ್ ಚಾನಲ್ ಅಂದ್ರೆ ಇಲ್ಲಿ ಒಂದು ಸ್ಟ್ರೇಟ್ ಬರುತ್ತೆ. ಯಾವ ಸ್ಟ್ರೇಟ್ ಅಂದ್ರೆ ಡೋವರ್ ಸ್ಟ್ರೇಟ್. ಅಲ್ಲಿವರೆಗೂ ತಿಳಿತಾ? ಇಂಗ್ಲಿಷ್ ಚಾನಲ್ ಅಲ್ಲಿವರೆಗೂ ಇದೆ, ಡೋವರ್ ಜಲಸಂಧಿಯವರೆಗೂ. ಕ್ಲಿಯರ್? ನೆಕ್ಸ್ಟ್. ಓಕೆ, ಒನ್ ಆಫ್ ದ ಬಿಸಿಯೆಸ್ಟ್ ಶಿಪ್ಪಿಂಗ್ ಏರಿಯಾ ಇನ್ ದ ವರ್ಲ್ಡ್. ಬಿಸಿಯೆಸ್ಟ್ ಅಂದ್ರೆ ಅತಿ ಹೆಚ್ಚು ಹಡಗುಗಳು ಹೋಗುವ ಮತ್ತು ಬರುವ ಒಂದು ದಾರಿ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ ಸ್ಟ್ರೇಟ್, ದಿ ಸ್ಟ್ರೇಟ್ ಆಫ್ ಡೋವರ್. ಇಂಗ್ಲಿಷ್ ಚಾನಲ್ಗಿಂತ ಸ್ವಲ್ಪ ಮುಂದ್ಗಡೆ ಹೋದ್ರೆ ಯಾವ ಸ್ಟ್ರೇಟ್ ಇದೆ? ಅದು ಡೋವರ್ ಜಲಸಂಧಿ. ಸೆಪರೇಟ್ಸ್ ಗ್ರೇಟ್ ಬ್ರಿಟನ್. ಗ್ರೇಟ್ ಬ್ರಿಟನ್ ಕನ್ಸಿಸ್ಟ್ ಆಫ್ 3 countries, ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್ ಆ್ಯಂಡ್ ವೇಲ್ಸ್. 3 ದೇಶಗಳನ್ನ ಸೇರಿಸಿದಾಗ ಗ್ರೇಟ್ ಬ್ರಿಟನ್ ಅಂತ ಕರೀತಾರೆ. ಸೆಪರೇಟ್ಸ್ ಗ್ರೇಟ್ ಬ್ರಿಟನ್ ಫ್ರಮ್ ಕಾಂಟಿನೆಂಟಲ್ ಯುರೋಪ್. ಓಕೆ, ಸ್ಟ್ರೇಟ್ ಆಫ್ ಡೋವರ್ ಏನು ಕೆಲಸ ಮಾಡ್ತಾ ಇದೆ? ಇದು ಗ್ರೇಟ್ ಬ್ರಿಟನ್ ಅಂತ ಕರಿತೀವ. ಸೊ ಇದು ಗ್ರೇಟ್ ಬ್ರಿಟನ್ ಇದೆ, GB ಅಂತ ಬರೀತೇನೆ, ಗ್ರೇಟ್ ಬ್ರಿಟನ್. ಆಮೇಲೆ ಮೇನ್ ಯುರೋಪಿಯನ್ ಕಾಂಟಿನೆಂಟಲ್ ಯುರೋಪ್ ಅಂತ ಕರೀತಾರೆ. ಮುಖ್ಯ ಭೂಭಾಗ, ಯುರೋಪ್ ಖಂಡದ ಮುಖ್ಯ ಭೂಭಾಗ ಸೆಪ್ರೇಟ್ ಮಾಡುವಂಥ ಸ್ಟ್ರೇಟ್ ಯಾವುದು? ಸ್ಟ್ರೇಟ್ ಆಫ್ ಡೋವರ್. ಸ್ಟ್ರೇಟ್ ಆಫ್ ಡೋವರ್. ಹಾಗಾದ್ರೆ ಯಾವ 2 ಜಲರಾಶಿಗಳನ್ನ ಕನೆಕ್ಷನ್ ಮಾಡುತ್ತೆ? ಇಲ್ಲಿರುವಂಥ ಸಮುದ್ರ ಯಾವುದು? ನಾರ್ತ್ ಸಿ, ಉತ್ತರ ಸಮುದ್ರ. ಈ ಜಲಸಂಧಿ ಸ್ವಲ್ಪ ಹಿಂದ್ಗಡೆ ಬಂದ್ರೆ ಯಾವ ಚಾನಲ್ ಇದೆ? ಇಂಗ್ಲಿಷ್ ಚಾನಲ್. ಕ್ಲಿಯರ್? ಇಂಗ್ಲಿಷ್ ಚಾನಲ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಅಟ್ಲಾಂಟಿಕ್ ಓಷಿಯನ್.
ಓಕೆ, ಇಂಗ್ಲಿಷ್ ಚಾನೆಲ್ ಮತ್ತು ನಾರ್ತ್ ಸೀಗಳನ್ನು ಕನೆಕ್ಷನ್ ಮಾಡ್ತಾ ಇದೆ. ಜಲಸಂಧಿ ಹೆಸರೇನು? ಡೋವರ್ ಜಲಸಂಧಿ, ಡೋವರ್. ಓಕೆ, ನೆಕ್ಸ್ಟ್ ದಿ ಡೇವಿಸ್ ಸ್ಟ್ರೇಟ್. ಯಾವ ಸ್ಟ್ರೇಟು? ಡೇವಿಸ್ ಸ್ಟ್ರೇಟ್. ದಿ ನದರ್ನ್ ಆರ್ಮ್ ಆಫ್ ದ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಸಾಗರದ ಉತ್ತರದಲ್ಲಿ ಬರುವಂತ ಒಂದು ಜಲಸಂಧಿ, ಲೈಸ್ ನಾರ್ತ್ ಆಫ್ ಲ್ಯಾಬ್ರೆಡಾರ್ ಸೀ ಅಂಡ್ ಸೌತ್ ಆಫ್ ಬೆಫಿನ್ ಬೇ. ಲ್ಯಾಬ್ರೆಡಾರ್ ಸಮುದ್ರ ಮತ್ತು ಬೆಫಿನ್ ಕೊಲ್ಲಿಗಳ ಮಧ್ಯೆ ಬರುವಂತ ಒಂದು ಸ್ಟ್ರೇಟ್ ಯಾವುದು? ಎರಡು ಸಮುದ್ರಗಳನ್ನ, ಜಲರಾಶಿಗಳನ್ನ ಜೋಡಿಸುವಂತ ಸ್ಟ್ರೇಟ್ ಯಾವುದು ಅಂದ್ರೆ ಡೇವಿಸ್ ಸ್ಟ್ರೇಟ್. ಓಕೆ, ಇಟ್ ಲೈಸ್ ಬಿಟ್ವೀನ್ ಮಿಡ್ ವೆಸ್ಟರ್ನ್ ಗ್ರೀನ್ಲ್ಯಾಂಡ್ and Baffin Island in Canada. Baffin Island, ಕೆನಡಾ ದೇಶ, ಉತ್ತರ ಅಮೆರಿಕ. ಓಕೆ, ಹಾಗಾದ್ರೆ ಮ್ಯಾಪ್ನಲ್ಲಿ ಒಂದ್ಸಲ ನೋಡೋಣ. ವೇರ್ ಈಸ್ ಡೇವಿಸ್ ಸ್ಟ್ರೇಟ್? ಸೊ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ವಾಟ್? ಯಾವ ಲ್ಯಾಂಡ್ ಮಾಸ್ ಇದು? ನೋಡಿ ಹೇಳ್ಬೋದಾ? ಗ್ರೀನ್ಲ್ಯಾಂಡ್. ದಿಸ್ ಈಸ್ ಗ್ರೀನ್ಲ್ಯಾಂಡ್. ಓಕೆ, ಸೊ ಈ ಭಾಗದಲ್ಲಿ ಏನು ದ್ವೀಪಗಳು ಕಾಣಿಸ್ತಾ ಇಲ್ಲ, ಇದೆಲ್ಲ ಕೆನಡಾ. ಇದು ಯಾವ ದೇಶ? ಇದು ಕೆನಡಾ ದೇಶ. ಸೊ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ದೇಶಗಳನ್ನ ಸೆಪರೇಟ್ ಮಾಡುವಂತ ಸ್ಟ್ರೇಟ್ ಯಾವುದು ಅಂದ್ರೆ ಡೇವಿಸ್ ಸ್ಟ್ರೇಟ್. ಯಾವುದು? ಡೇವಿಸ್ ಸ್ಟ್ರೇಟ್. ಹಾಗಾದ್ರೆ ಯಾವ ಯಾವ ವಾಟರ್ ಬಾಡೀಸ್ ಕನೆಕ್ಷನ್ ಮಾಡ್ತಾ ಇದೆ? ಉತ್ತರದಲ್ಲಿ ಲ್ಯಾಬ್ರೆಡಾರ್ ಸಿ ಇದೆ, ದಕ್ಷಿಣದಲ್ಲಿ ಬೆಫಿನ್ ಬೇ. ಸೊ ದಿಸ್ ಈಸ್ ಬೆಫಿನ್ ಬೇ ಅಂಡ್ ಹಿಯರ್ ಇಟ್ ಈಸ್, ದಿಸ್ ವಾಟರ್ ಬಾಡಿ ಇಸ್ ನೋನ್ ಆಸ್ ಲ್ಯಾಬ್ರೆಡಾರ್. ಲ್ಯಾಬ್ರೆಡಾರ್ ಸಮುದ್ರಗಳನ್ನ ಕನೆಕ್ಷನ್ ಮಾಡುತ್ತೆ. ಯಾವ ಸ್ಟ್ರೇಟ್? ಡೇವಿಸ್ ಸ್ಟ್ರೇಟ್. ನೆಕ್ಸ್ಟ್ ದಿ ಹಡ್ಸನ್ ಸ್ಟ್ರೇಟ್. ಯಾವ ಜಲಸಂಧಿ? ಹಡ್ಸನ್ ಕೊಲ್ಲಿ ಇದೆ. ಕೊಲ್ಲಿಯಲ್ಲಿ ಬರುವಂತ ಒಂದು ಸ್ಟ್ರೇಟ್ ಯಾವುದು? ಹಡ್ಸನ್ ಜಲಸಂಧಿ. ಓಕೆ, ಲಿಂಕ್ಸ್ ದ ಅಟ್ಲಾಂಟಿಕ್ ಓಷಿಯನ್ ಅಂಡ್ ಲ್ಯಾಬ್ರೆಡಾರ್ ಸಿ ಟು ಹಡ್ಸನ್ ಬೇ ಇನ್ ಕೆನಡಾ, ಲೈಸ್ ಬಿಟ್ವೀನ್ ಬೆಫಿನ್ ಐಲ್ಯಾಂಡ್ ಅಂಡ್ ಗ್ರೀನ್ಲ್ಯಾಂಡ್. ಓಕೆ, ಬೆಫಿನ್ ಐಲ್ಯಾಂಡ್ ಅಂಡ್ ಗ್ರೀನ್ಲ್ಯಾಂಡ್. ನೋಡೋಣ ಒಂದ್ಸಲ ಮ್ಯಾಪ್ನಲ್ಲಿ. ಐ ಆಮ್ ಸಾರಿ. ಓಕೆ, ವೇರ್ ಈಸ್ ಹಡ್ಸನ್ ಸ್ಟ್ರೇಟ್? ಹಡ್ಸನ್ ಸ್ಟ್ರೇಟ್ ಬನ್ನಿ. ಸೊ ಈ ಪೋರ್ಷನ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಅಲ್ಲ, ಇದು ಯಾವ ಕೊಲ್ಲಿ ಅಂದ್ರೆ ಹಡ್ಸನ್ ಕೊಲ್ಲಿ. ಯಾವ ಕೊಲ್ಲಿ? ಹಡ್ಸನ್ ಕೊಲ್ಲಿ ಇದೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಜಲಸಂಧಿ ಎಲ್ಲಿದೆ ಅಂದ್ರೆ ಇಲ್ಲಿ ಹಡ್ಸನ್ ಜಲಸಂಧಿ. ಕ್ಲಿಯರ್? ಆ ಕಡೆ ಬರುವಂತ ಸಮುದ್ರ ಯಾವುದು ಅಂದ್ರೆ ಲ್ಯಾಬ್ರೆಡಾರ್ ಸಮುದ್ರ ಅಂತ ಬರುತ್ತೆ. ಯಾವ ಸಮುದ್ರ ಅದು? ಲ್ಯಾಬ್ರೆಡಾರ್. ಹಿಯರ್ ಇಟ್ ಈಸ್ ಲ್ಯಾಬ್ರೆಡಾರ್ ಸಿ. ಸೊ ಕೊಲ್ಲಿ ಅಲ್ಲ, ಅದು ಜಲಸಂಧಿ. ಹಡ್ಸನ್ ಜಲಸಂಧಿ ಏನೇನು ಕನೆಕ್ಷನ್ ಮಾಡ್ತಾ ಇದೆ ಅಂದ್ರೆ ಹಡ್ಸನ್ ಕೊಲ್ಲಿ ಮತ್ತು ಲ್ಯಾಬ್ರೆಡಾರ್ ಸಮುದ್ರ. ಏನೇನು ಸಪ್ರೇಟ್ ಮಾಡ್ತಾ ಇದೆ? ಅಗೇನ್ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ. ಕೆನಡಾಗಳನ್ನ ಸಪ್ರೇಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಓಕೆ, ರೈಟ್. ನೆಕ್ಸ್ಟ್ ದಿ ಬೇರಿಂಗ್ ಸ್ಟ್ರೇಟ್. ಯಾವ ಜಲಸಂಧಿ? ಬೇರಿಂಗ್. ಎಕ್ಸಾಮ್ನಾಗ ಅತಿ ಹೆಚ್ಚು ಕ್ವಶನ್ಸ್ ಇದ್ರ ಮೇಲೆ ಬಂದಿದ್ದಾವೆ. ಬೇರಿಂಗ್ ಜಲಸಂಧಿ ನೋಡೋಣ ಬನ್ನಿ. ಸೆಪರೇಟ್ಸ್ ದ ರಷ್ಯಾ. ಏನೇನು ಸೆಪರೇಟ್ ಮಾಡುತ್ತೆ? separates the Russia and the United States, US, slightly south of Arctic Circle. ಹಾಗಾದ್ರೆ ಈ ಜಲಸಂಧಿಯ ಲೊಕೇಶನ್ ಎಲ್ಲಿದೆ? ಇನ್ ಬಿಟ್ವೀನ್ ಯಾವ ಯಾವ ಖಂಡಗಳ ಮಧ್ಯೆ? ಏಷ್ಯಾ ಮತ್ತು ಉತ್ತರ ಅಮೆರಿಕಾ ಖಂಡಗಳ ಇರುವಂತ ಜಲಸಂಧಿ ಯಾವುದು? ಬೇರಿಂಗ್ ಸ್ಟ್ರೇಟ್. ಇಟ್ ಬಾರ್ಡರ್ಸ್ ದ ಚುಕ್ಚಿ ಸೇ ಟು ದ ನಾರ್ತ್ ಅಂಡ್ ದ ಬೇರಿಂಗ್ ಸೇ ಟು ದ ಸೌತ್. ಓಕೆ, ಬನ್ನಿ ಒಂದ್ಸಲ ಮ್ಯಾಪ್ನಲ್ಲಿ ನೋಡೋಣ. ಬೇರಿಂಗ್ ಸ್ಟ್ರೇಟ್ ಈಸ್ ಹಿಯರ್ ಇಲ್ಲಿದೆ. ಲೆಟ್ ಮಿ ಚೇಂಜ್ ದ ಪೆನ್. ಓಕೆ, ಕಾಣಿಸ್ತಾ ಇದೆನಾ? ಸೊ ದಿಸ್ ಈಸ್ ಏಷ್ಯಾ ಅಥವಾ ರಷ್ಯಾನ್. ಏಷ್ಯಾ ಖಂಡದ ಉತ್ತರದಲ್ಲಿರುವಂತಹ ದೇಶ ಯಾವುದು? ರಷ್ಯಾ ಇದೆ. ಈ ಕಡೆ ಅಲಸ್ಕಾ. ಕ್ಲಿಯರ್? ವಾಟ್ ಈಸ್ ಅಲಸ್ಕಾ? ಲಾರ್ಜೆಸ್ಟ್ ಸ್ಟೇಟ್ ಆಫ್ USA ಅನ್ಬಹುದಾ? ಎಸ್, US, ಯುನೈಟೆಡ್ ಸ್ಟೇಟ್ಸ್. ಸೊ ರಷ್ಯಾ ಮತ್ತು ಅಮೆರಿಕಾಗಳನ್ನ ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಅಂದ್ರೆ ಬೇರಿಂಗ್ ಜಲಸಂಧಿ. ಇಲ್ಲೇ ಬರುತ್ತೆ ಬೇರಿಂಗ್ ಜಲಸಂಧಿ. ಡಾಟ್ ಇಟ್ಟಿಲ್ಲ, ಅಲ್ಲೇ ಬರುತ್ತೆ ನೋಡ್ರಿ ಬೇರಿಂಗ್ ಜಲಸಂಧಿ. ಕ್ಲಿಯರ್?
ಹಾಗಾದ್ರೆ ಬೇರಿಂಗ್ ಜಲಸಂಧಿಯ ಉತ್ತರದಲ್ಲಿರುವಂತಹ ಸಮುದ್ರ ಯಾವುದು ಅಂದ್ರೆ ಚುಕ್ಚಿ ಸಿ. ಚುಕ್ಚಿ ಸಿ. ಬೇರಿಂಗ್ ಜಲಸಂಧಿಯ ದಕ್ಷಿಣದಲ್ಲಿರುವಂತಹ ಸಮುದ್ರ ಯಾವುದು ಅಂದ್ರೆ ಬೇರಿಂಗ್ ಸಿ. ಜಲಸಂಧಿ ಹೆಸರು ಅದೇ, ಸಮುದ್ರ ಹೆಸರು ಅದೇ. ಬೇರಿಂಗ್ ಜಲಸಂಧಿ ದಕ್ಷಿಣದಲ್ಲಿರುವಂತಹ ಸಮುದ್ರ ಯಾವುದು? ಬೇರಿಂಗ್ ಸಮುದ್ರ. ಸೊ ಎರಡು ವಾಟರ್ ಬಾಡೀಸ್ಗಳನ್ನ ಕನೆಕ್ಷನ್ ಮಾಡುವಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಬೇರಿಂಗ್ ಜಲಸಂಧಿ. ಚುಕ್ಚಿ ಸಿ ಇದೆಲ್ಲ, ಇದು ಆರ್ಕ್ಟಿಕ್ ಓಷನ್ ಒಂದು ಪಾರ್ಟ್. ಯಾಕಂದ್ರೆ ಮೇಲೆ ಯಾವ ಸಾಗರ ಇದೆ? ಆರ್ಕ್ಟಿಕ್ ಸಾಗರ. ಅದರದೇ ನೀರು ಎಲ್ಲಿ ಬಂದಿದೆ ಅಂದ್ರೆ ಬೇರಿಂಗ್ ಸಿ ನಲ್ಲಿ. ಹೆಸರಿಟ್ಟಿದ್ದಾರೆ ಬೇರಿಂಗ್, ಚುಕ್ಚಿ ಸಿ ಅಂತ ಇಟ್ಟಿದ್ದಾರೆ. ಚುಕ್ಚಿ ಸಿ. ಓಕೆ, ಹಾಗಾದ್ರೆ ಬೇರಿಂಗ್ ಸಿ ಎದ್ರ ಪಾರ್ಟ್ ಅಂತ ಕೇಳಿದ್ರೆ ಇಲ್ಲಿ ಯಾವ ಸಾಗರ ಇದೆ ರೀ? ಪೆಸಿಫಿಕ್ ಸಾಗರದ ಒಂದು ಪಾರ್ಟ್ ಯಾವುದು ಅಂದ್ರೆ ಬೇರಿಂಗ್ ಸಿ. ಅಂಡರ್ಸ್ಟುಡ್? ಸೊ ಬೇರಿಂಗ್ ಜಲಸಂಧಿ ಯಾವ ಎರಡು ಸಾಗರಗಳನ್ನ ಒಂದುಗೂಡಿಸುತ್ತದೆ? ಸಾಗರ ಕೇಳಿದ್ರೆ ಆರ್ಕ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. ಇನ್ ಕೇಸ್ ಸಮುದ್ರ ಕೇಳಿದ್ರೆ ಚುಕ್ಚಿ ಸಿ ಅಂಡ್ ಬೇರಿಂಗ್ ಸಿ. ಏನೇನು ಸೆಪರೇಟ್ ಮಾಡ್ತಾ ಇದೆ? ರಷ್ಯಾ ಮತ್ತು USA. ರಷ್ಯಾ ಮತ್ತು USA. ಖಂಡಗಳ ಅಂದಾಗ ಏಷ್ಯಾ ಮತ್ತು ಉತ್ತರ ಅಮೆರಿಕ. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ರೈಟ್. ಹಾಗಾದ್ರೆ ಈ ಜಲಸಂಧಿಯ ಮೂಲಕ ಹಾದು ಹೋಗುವ ರೇಖಾಂಶ ಯಾವುದು? ಪ್ರಮುಖ ರೇಖಾಂಶ ಯಾವುದು ಅಂದ್ರೆ ಆ ರೇಖಾಂಶ ಅಂಕುಡೊಂಕ ಆಗಿದೆ. ಯಾವುದು? 180 ಡಿಗ್ರಿ. ವೆರಿ ಗುಡ್, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 180 ಡಿಗ್ರಿ ರೇಖಾಂಶ. ಆ ರೇಖಾಂಶಕ್ಕೆ ಇರುವಂತ ಹೆಸರೇನು? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೇವೆ. ಹೌದಾ ಇಲ್ಲೋ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಸೊ ಈ ರೀತಿ ಇದೆ, ಅಂಕುಡೊಂಕ ಆಗಿದೆ. ಯಾಕಂದ್ರೆ ಭೂ ಪ್ರದೇಶಗಳನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರೆ? ಆ ರೇಖೆಯನ್ನು ಸ್ಟ್ರೇಟ್ ಆಗಿ ತಗೋದಿಲ್ಲ ಅವರು. ಅಲ್ಲಿ ಏನ್ ಮಾಡ್ತಾರೆ? ಕ್ರಿಸ್ ಕ್ರಾಸ್ ಮಾಡ್ತಾರೆ. ಕ್ಲಿಯರ್? ಸೊ ಎಲ್ಲ ರೇಖಾಂಶಗಳಲ್ಲಿ ಒಂದು ಮಾತ್ರ ಅದು ಸ್ಟ್ರೇಟ್ ಇಲ್ಲ. ಯಾವುದು ಅಂದ್ರೆ 180 ಡಿಗ್ರಿ ಲಾಂಗಿಟ್ಯೂಡ್. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಏನ್ ಕೆಲಸ ಮಾಡುತ್ತೆ? ಡೇಟ್ ಸೆಟ್ ಮಾಡುತ್ತೆ. ಡೇಟ್ ಸೆಟ್ ಮಾಡುತ್ತೆ. ದಿನವನ್ನ ಲೆಕ್ಕಾಚಾರ ಹಾಕುತ್ತೆ. ಆ ಕಡೆ ಭಾಗದಲ್ಲಿ 1 ಡೇ, ಈ ಕಡೆ ಭಾಗದಲ್ಲಿ 1 ಡೇ. ಓಕೆ. ಸೊ ಏಷ್ಯಾ ಖಂಡದಲ್ಲಿ ಇವತ್ತು ಥರ್ಸ್ಡೇ ಇದ್ರೆ, ಥರ್ಸ್ಡೇ ಅಂದ್ರೆ ಗುರುವಾರ, ಹೌದಾ? ಥರ್ಸ್ಡೇ ಇದ್ರೆ ಅಮೆರಿಕಾದವರು ಒಂದು ದಿವಸ ಹಿಂದೆ ಇರ್ತಾರೆ. ಹಾಗಾದ್ರೆ ಅಲ್ಲಿರುವಂತ ಡೇಟ್ ಯಾವುದು? ಡೇ ಯಾವುದು ಅಂತ ಕೇಳಿದ್ರೆ ವೆನ್ನೆಸ್ಡೇ. ಯಾವ ಡೇ? ಅವ್ರ ಹತ್ರ ಬುಧವಾರ ಇದ್ರೆ ನಮ್ಮ ಹತ್ರ ಗುರುವಾರ ಇರುತ್ತೆ. ಸೊ ಈ ದಿನಗಳನ್ನ ಸೆಟ್ ಮಾಡೋರು ಯಾವ ಲೈನ್ ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್, ವಿಚ್ ಇಸ್ ಇನ್ ಕ್ರಿಸ್ ಕ್ರಾಸ್. ಅಂಡರ್ಸ್ಟುಡ್? ಯಾವ ಜಲಸಂಧಿಯ ಮೂಲಕ? ಬೇರಿಂಗ್ ಜಲಸಂಧಿ. ಓಕೆ, ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ರಿಗಾರ್ಡಿಂಗ್ ಬೇರಿಂಗ್ ಸ್ಟ್ರೇಟ್. ದಿ ಡೈಮಿಡ್ ಐಲ್ಯಾಂಡ್ಸ್ ಲೈ ಮಿಡ್ವೇ ಇನ್ ದ ಸ್ಟ್ರೇಟ್. ಡೈಮಿಡ್ ಐಲ್ಯಾಂಡ್ಸ್. ಓಕೆ, ಈ ಪೆಸಿಫಿಕ್ ಸಾಗರದಲ್ಲಿ ದ್ವೀಪಗಳು ಬರ್ತಾವ್ರಿ, 2 ದ್ವೀಪಗಳು, ಡೈಮಿಡ್ ದ್ವೀಪಗಳು ಅಂತೇಳಿ. ಅದರಲ್ಲಿ ಲಿಟಲ್ ಡೈಮಿಡ್, ಬಿಗ್ ಡೈಮಿಡ್ ಅಂತ 2 ಇದಾವ. ಸೊ ನೆಕ್ಸ್ಟ್ ಮ್ಯಾಪ್ನಲ್ಲಿ ತೋರಿಸ್ತೀನಿ ನೋಡ್ರಿ. ಬಿಗ್ ಡೈಮಿಡ್ ಅಂಡ್ ಹಿಯರ್ ಇಟ್ ಈಸ್ ಲಿಟಲ್ ಡೈಮಿಡ್. ಈ 2 ದ್ವೀಪಗಳ ಮಧ್ಯದಲ್ಲಿ ಹಾದು ಹೋಗಿರೋ ರೇಖಾಂಶ ಯಾವುದು? ಹೇಳಿದಲ್ಲ ಅವಾಗಲೇ, 180 ಡಿಗ್ರಿ ಲಾಂಗಿಟ್ಯೂಡ್. ಯಾವುದು? 180 ಡಿಗ್ರಿ ಲಾಂಗಿಟ್ಯೂಡ್. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಸೊ ಎಕ್ಸಾಕ್ಟ್ಲಿ ಇವೆರಡು ದ್ವೀಪಗಳ ಮಧ್ಯದಲ್ಲೇ ಹಾಯ್ದು ಹೋಗಿದ್ರಿ ಅದು. ತಿಳಿತಾ? ಹಾಗಾದ್ರೆ ಬಿಗ್ ಡೈಮಿಡ್ ಐಲ್ಯಾಂಡ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ರಷ್ಯಾ ದೇಶ. ಬಿಗ್ ಡೈಮಿಡ್ ಐಲ್ಯಾಂಡ್ ಬಿಲಾಂಗ್ಸ್ ಟು ರಷ್ಯಾ and little diamond island belongs to US, means America. Clear? Next, this national and continental boundary separates diamond islands in the Bering Strait with big diamond in the Russia, ellide Russia deshadallide, and little diamond in the US. Clear concept? Next strait, Cook Strait. Cook Strait ಎಲ್ಲಿ ಬರುತ್ತೆ? ನ್ಯೂಜಿಲೆಂಡ್. ಓಕೆ, ಸೆಪರೇಟ್ಸ್ ದ ನಾರ್ತ್ ಆ್ಯಂಡ್ ಸೌತ್ ಐಲ್ಯಾಂಡ್ಸ್ ಆಫ್ ನ್ಯೂಜಿಲೆಂಡ್. ಪ್ರತ್ಯೇಕವಾದ ದೇಶಗಳನ್ನು ಸೆಪರೇಟ್ ಮಾಡೋದಿಲ್ಲ. ಸೊ ನ್ಯೂಜಿಲೆಂಡ್ ಪ್ರಮುಖವಾಗಿ 3 ದ್ವೀಪಗಳಿಂದ ಮಾಡಲ್ಪಟ್ಟಿದೆ. ನಾರ್ತ್ ನ್ಯೂಜಿಲೆಂಡ್, ಸೌತ್ ನ್ಯೂಜಿಲೆಂಡ್ ಆ್ಯಂಡ್ ಸ್ಟೀವರ್ಟ್ ಐಲ್ಯಾಂಡ್ ಅಂತೇಳಿ. ಅಲ್ಲಿ ಬರುವಂಥ ಒಂದು ಸ್ಟೇಟು ಕುಕ್ ಸ್ಟೇಟ್. ಸೊ ಬನ್ನಿ ಇಲ್ಲಿ, ಇದು ನಾರ್ತ್ ಐಲ್ಯಾಂಡ್ ನ್ಯೂಜಿಲೆಂಡ್ ದೇಶ ಇದು. ಸೊ ನ್ಯೂಜಿಲೆಂಡ್ ದೇಶದ ಉತ್ತರದಲ್ಲಿ ಅಂತ ದ್ವೀಪದ ಹೆಸರು ಏನು ಅಂದ್ರೆ ನಾರ್ತ್ ಐಲ್ಯಾಂಡ್, ಉತ್ತರ ದ್ವೀಪ. ಸೊ ಅದ್ರ ಕೆಳಗಡೆ ಇದೆ ದಕ್ಷಿಣ ದ್ವೀಪ. ಓಕೆ, ಸೌತ್ ಐಲ್ಯಾಂಡ್. ನೋಡ್ರಿ, ಅದಾದ್ಮೇಲೆ ಬಹಳ ಸ್ಮಾಲ್ ಐಲ್ಯಾಂಡ್ ಇದೆ.
ಇದು ಸ್ಟೀವರ್ಟ್ ಐಲ್ಯಾಂಡ್ ಅಂತ ಕರೀತಾರೆ, ಸ್ಟೀವರ್ಟ್. ಓಕೆ, ಇಲ್ಲಿ ಸ್ಟ್ರೇಟ್ ಯಾವುದು? ಈ ನಾರ್ತ್ ಐಲ್ಯಾಂಡ್ ಮತ್ತು ಸೌತ್ ಐಲ್ಯಾಂಡ್ಗಳನ್ನ ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಅಂದ್ರೆ ಕುಕ್ ಸ್ಟ್ರೇಟ್. ಯಾವ ಸ್ಟ್ರೇಟು? ಕುಕ್ ಸ್ಟ್ರೇಟ್. ಇಲ್ಲೇ ಬರುತ್ತೆ, ಕುಕ್ ಸ್ಟ್ರೇಟ್. ಕ್ಲಿಯರ್? ರೈಟ್. ನೆಕ್ಸ್ಟ್ ಪಾಯಿಂಟ್ ರಿಗಾರ್ಡಿಂಗ್ ಕುಕ್ ಸ್ಟ್ರೇಟ್, ಕನೆಕ್ಟ್ಸ್ ದ ತಾಸ್ಮಾನ್ ಸಿ ಆನ್ ದ ನಾರ್ತ್. ಸೊ ಈ ಕುಕ್ ಜಲಸಂಧಿಯ ಉತ್ತರದಲ್ಲಿರುವಂತಹ ಸಮುದ್ರ ಯಾವುದು ಅಂದ್ರೆ ತಾಸ್ಮಾನ್ ಸಿ. ಓಕೆ, ಆಸ್ಟ್ರೇಲಿಯಾ ದಕ್ಷಿಣದಲ್ಲಿ ಒಂದು ದ್ವೀಪ ಇದೆ ತಾಸ್ಮೇನಿಯಾ ಅಂತ ಹೇಳಿ. ತಾಸ್ಮೇನಿಯಾ ಹತ್ರ ಇರುವಂತ ಸಮುದ್ರ ಯಾವುದು ಅಂದ್ರೆ ತಾಸ್ಮಾನ್ ಸಿ. ಓಕೆ, ಏನೇನು ಕನೆಕ್ಷನ್ ಮಾಡ್ತಾ ಇದೆ ತಾಸ್ಮಾನ್ ಸಿ? ಓಕೆ, ತಾಸ್ಮಾನ್ ಸಿ ಆನ್ ದ ನಾರ್ತ್ ವೆಸ್ಟ್. ಓಕೆ, ವಿತ್ ದ ಸೌತ್ ಪೆಸಿಫಿಕ್ ಓಷಿಯನ್ ಆನ್ ದ ಸೌತ್ ಈಸ್ಟ್. ಸೊ ದಕ್ಷಿಣದಲ್ಲಿ ಪೆಸಿಫಿಕ್ ಓಷಿಯನ್ ಇದೆ. ಸೊ ಇಲ್ಲಿ ಬರುವಂತ ಓಷನ್ ಯಾವುದು ಅಂದ್ರೆ ಪೆಸಿಫಿಕ್ ಓಷಿಯನ್. ಯಾವ ಓಷನ್ ರೀ ಇದು? ಪೆಸಿಫಿಕ್ ಓಷನ್. ತಾಸ್ಮಾನ್ ಸಿ ಮತ್ತು ಪೆಸಿಫಿಕ್ ಓಷನ್ ಕನೆಕ್ಷನ್ ಮಾಡುತ್ತೆ. ಯಾವ ಸ್ಟ್ರೇಟ್? ಕುಕ್ ಸ್ಟ್ರೇಟ್. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕಂಡುಹಿಡಿದವರು ಯಾರು? ಜೇಮ್ಸ್ ಕುಕ್ ಅಂತ ಓದ್ತೀವಲ್ಲ, ಅವನ ಹೆಸರು ಮೇಲೆ ಇಟ್ಟಿದ್ದಾರೆ ಕುಕ್ ಸ್ಟ್ರೇಟ್. ಕ್ಲಿಯರ್? ನೆಕ್ಸ್ಟ್, ದಿ ಬಾಸ್ ಸ್ಟ್ರೇಟ್. ಬಾಸ್, ನಾಟ್ ಬಾಸ್, ಬಾಸ್ ಸ್ಟ್ರೇಟ್. ವಾಟ್ ಇಟ್ ಇಸ್ ಕನೆಕ್ಟಿಂಗ್? ಪೆಸಿಫಿಕ್ ಓಷಿಯನ್ ಅಂಡ್ ಇಂಡಿಯನ್ ಓಷಿಯನ್. ಸೊ ಆಸ್ಟ್ರೇಲಿಯಾ ಹೇಳುವಾಗ ಹೇಳಿದ್ದೆ ನೋಡಿ. ಓಕೆ, ಏನೇನು ಕನೆಕ್ಷನ್ ಮಾಡ್ತಾ ಎಲ್ಲಿದೆ ರೀ? ಬಾಸ್ ಸ್ಟ್ರೇಟ್ ಇಲ್ಲಿದೆ ನೋಡಿ. ಸೊ ಇದು ಆಸ್ಟ್ರೇಲಿಯಾ ಮೇನ್ಲ್ಯಾಂಡ್ ಇದೆ, ಕಾಣಿಸ್ತಾ ಇದೆನಾ? ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾ ಭೂಭಾಗದಿಂದ ಮತ್ತೆ ಕೆಳಗೆ ಒಂದು ದ್ವೀಪ ಇದೆ ತಾಸ್ಮೇನಿಯಾ. ಇಂಡಿಪೆಂಡೆಂಟ್ ಕಂಟ್ರಿ ಅಲ್ಲ, ದ್ವೀಪ. ಆಸ್ಟ್ರೇಲಿಯಾದ ಒಂದು ದ್ವೀಪ ತಾಸ್ಮೇನಿಯಾ. ಸೊ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾಗಳನ್ನ ಸೆಪ್ರೇಟ್ ಮಾಡುವಂತಹ ಸ್ಟ್ರೇಟ್ ಯಾವುದು ಅಂತ ಕೇಳಿದ್ರೆ ಬಾಸ್. ಯಾವುದು? ಬಾಸ್. BASS, ಬಾಸ್ ಸ್ಟ್ರೇಟ್. ಓಕೆ, ಏನೇನು ಕನೆಕ್ಷನ್ ಮಾಡ್ತಾ ಇದೆ? ಆಸ್ಟ್ರೇಲಿಯಾದ ಪೂರ್ವದಲ್ಲಿರುವಂತಹ ಸಾಗರ ಯಾವುದು? ಪೆಸಿಫಿಕ್ ಸಾಗರ. ಯಾವುದಿದೆ? ಪೆಸಿಫಿಕ್ ಓಷಿಯನ್. ಕ್ಲಿಯರ್? ಹಾಗಾದ್ರೆ ಈ ಬಾಸ್ ಜಲಸಂಧಿಯ ಪಶ್ಚಿಮದಲ್ಲಿರುವಂತಹ ಸಾಗರ ಯಾವುದು ಅಂದ್ರೆ ಇಂಡಿಯನ್ ಓಷಿಯನ್. ಹೌದಲ್ಲ? ಇಂಡಿಯನ್ ಓಷಿಯನ್. ಸೊ ಎರಡು ಸಾಗರಗಳನ್ನ ಕನೆಕ್ಷನ್ ಮಾಡುವಂತ ಕೆಲಸ ಬಾಸ್ ಜಲಸಂಧಿ ಮುಗಿತು. ನೆಕ್ಸ್ಟ್, ದಿ ಟಾರೆಸ್ ಸ್ಟ್ರೇಟ್. ಇಟ್ ಕನೆಕ್ಟ್ಸ್ ಅರಾಫುರಾ ಸಿ ಟು ಕೋರಲ್ ಸಿ. ಸೊ ಯಾವ ಯಾವ ಸಮುದ್ರಗಳನ್ನ ಕನೆಕ್ಷನ್ ಮಾಡ್ತಾ ಇದೆ? ಅರಾಫುರಾ ಮತ್ತು ಕೋರಲ್. ಎಲ್ಲಿದೆ? ವೇರ್ ಇಸ್ ಟಾರೆಸ್ ಸ್ಟ್ರೇಟ್? ಆಸ್ಟ್ರೇಲಿಯಾ ಖಂಡದ ಉತ್ತರದಲ್ಲಿ. ಎಕ್ಸಾಕ್ಟ್ಲಿ ದಿಸ್ ಪ್ಲೇಸ್. ಓಕೆ, ಸಿ ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಉತ್ತರದಲ್ಲಿರುವ ದ್ವೀಪ ಯಾವುದು ಅಂದ್ರೆ ಪಪ್ವಾ ನ್ಯೂ ಗಿನಿ. ಓಕೆ, ಇಂಡೋನೇಷ್ಯಾ. ಸೊ ದಿಸ್ ಪಾರ್ಟ್ ಈಸ್ ಪಪ್ವಾ ನ್ಯೂ ಗಿನಿ. ಪಪ್ವಾ ನ್ಯೂ ಗಿನಿ ಅಂತ ಕರಿತೇವೆ. ಈ ಕಡೆ ಬರೋದು ನ್ಯೂ ಗಿನಿ. ನ್ಯೂ ಗಿನಿ. ದಿಸ್ ನ್ಯೂ ಗಿನಿ ಬಿಲಾಂಗ್ಸ್ ಟು ಏಷ್ಯಾ ಕಾಂಟಿನೆಂಟ್, ರೈಟ್? ಪಪ್ವಾ ನ್ಯೂ ಗಿನಿ ಬಿಲಾಂಗ್ಸ್ ಟು ಆಸ್ಟ್ರೇಲಿಯಾ. ಹಾಗಾದ್ರೆ ಪಪ್ವಾ ನ್ಯೂ ಗಿನಿ ಮತ್ತು ಆಸ್ಟ್ರೇಲಿಯಾವನ್ನ ಬೇರ್ಪಡಿಸುವಂತ ಜಲಸಂಧಿ ಟಾರೆಸ್ ಜಲಸಂಧಿ. ಯಾವುದು? ಟಾರೆಸ್ ಸ್ಟ್ರೇಟ್ ಜಲಸಂಧಿ. ಯಾವ ಯಾವ ಸಮುದ್ರಗಳನ್ನು ಕನೆಕ್ಷನ್ ಮಾಡ್ತಾ ಇದೆ ಅಂದ್ರೆ ಈ ಟಾರೆಸ್ ಜಲಸಂಧಿಯ ಪಶ್ಚಿಮದಲ್ಲಿರುವಂತಹ ಸಮುದ್ರ ಯಾವುದು ಅಂದ್ರೆ ಅರಾಫುರಾ ಸಮುದ್ರ. ಈ ಟಾರೆಸ್ ಜಲಸಂಧಿಯ ಪೂರ್ವದಲ್ಲಿರುವಂತಹ ಸಮುದ್ರ ಯಾವುದು ಅಂದ್ರೆ ಕೋರಲ್ ಸಮುದ್ರ. ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಓದಿದ್ವಲ್ಲ, ಆಸ್ಟ್ರೇಲಿಯಾದ ಈಶಾನ್ಯದಲ್ಲಿ ಅಲ್ಲಿರುವಂತಹ ಸಮುದ್ರ ಯಾವುದು? ಕೋರಲ್ ಸಮುದ್ರ. ಸೊ ಇವೆರಡು ಸಮುದ್ರಗಳನ್ನ ಇದು ಕನೆಕ್ಷನ್ ಮಾಡ್ತಾ ಇದೆ ಟಾರೆಸ್ ಜಲಸಂಧಿ. ಕ್ಲಿಯರ್? ಆಸ್ಟ್ರೇಲಿಯಾದ ಉತ್ತರದಲ್ಲಿ ಟಾರೆಸ್ ಇದೆ, ಆಸ್ಟ್ರೇಲಿಯಾದ ದಕ್ಷಿಣದಲ್ಲಿ ಬಾಸ್ ಇದೆ. ರೈಟ್? ನೆಕ್ಸ್ಟ್, ಆಸ್ಟ್ರೇಲಿಯನ್ ಫ್ರಮ್ ಪಪ್ವಾ ನ್ಯೂ ಗಿನಿ. ಓಕೆ, ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ಇಷ್ಟು ಡಿಸ್ಕಷನ್ ಮಾಡಿದ್ದೀನಿ ಎಲ್ಲ ಜಲಸಂಧಿಗಳ ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಚಾನಲ್ಸ್. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.